ಶುದ್ಧರಾಗಿರ್ಬೇಕು ಎಂಬುದಾಗಿ. ಇವತ್ತು ನಾವು ಅಂಗಳದ ಹೊರಗಿದ್ದಂಥ ನಮ್ಮನ್ನು ಇವತ್ತು ದೇವರ ಅಂಗಳದ ಒಳಗೆ ತಂದು ಆತನನ್ನು ಆರಾಧಿಸುವಂತೆ ಆತನು ಮಾಡಿದ್ದಾನೆ. ಅದನ್ನು ನೆನೆಸುತ್ತಾ ನಾವು ದೇವರಿಗೆ ಸ್ತೋತ್ರ ಹೇಳುವ ದೇವರ ವಾಕ್ಯ ಇರ್ತದೆ, ಆತನ ಆಲಯದ ಕಳೆಯುವ ಒಂದು ದಿನ 1000 ದಿನಗಳಿಗೆ ಎಷ್ಟೋ ಉತ್ತಮ, ಎಷ್ಟೋ ರಮ್ಯವಾಗಿದೆ ಎಂಬುದಾಗಿ. ಸೊ ನಾವು ಇವತ್ತು ತಂದೆಯ ಮನೆಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಬಂದಿದ್ದೇವೆ. ನಾವು ಒಟ್ಟಾಗಿ ಸಂತೋಷದಿಂದ ಕುಣಿದಾಡಿ ಆನಂದದೊಂದಿಗೆ ಆತನನ್ನು ಆರಾಧಿಸಿ ಆತನ ನಮ್ಮನ್ನು ಮೈಪಡಿಸುವಂತೆ ಆರಾಧಿಸಲಿಕ್ಕೆ ಸಿದ್ಧರಿದ್ದೀರಾ? ಸಿದ್ಧರಿದ್ದೀರಾ? ಹಾಲೆಲೂಯಾ! ನಾವೆಲ್ಲ ಒಟ್ಟಾಗಿ ಸೇರಿ ಆತನನ್ನು ಆರಾಧಿಸೋಣ.
ಸತ್ಯವೇದ ಪುಸ್ತಕದಲ್ಲಿ ನ್ಯಾಯಸ್ಥಾಪಕರ ಪುಸ್ತಕ ಅದರಲ್ಲಿ 11ನೇ ಅಧ್ಯಾಯ 1, 2, 3ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದ್ಬೋದು. ಜಡ್ಜಸ್ ಚಾಪ್ಟರ್ 11 verses 1 to 3. ಗಿಲ್ಯಾದನಾದ ಯೆಫ್ತಾಹನು ಮಹಾಪರಾಕ್ರಮಿಯಾಗಿದ್ದನು. ಅವನು ಗಿಲ್ಯಾದನಿಗೆ ಒಬ್ಬ ಸೂಳೆಯಲ್ಲಿ ಹುಟ್ಟಿದವನು. ಗಿಲ್ಯಾದನಿಗೆ ಹೆಂಡತಿಯಲ್ಲಿಯೂ ಮಕ್ಕಳು ಹುಟ್ಟಿದರು. ಇವರು ದೊಡ್ಡವರಾದ ಮೇಲೆ ಯೆಫ್ತಾಹನಿಗೆ, ನೀನು ಪರಸ್ತ್ರೀಯಿಂದ ಹುಟ್ಟಿದವನು, ಆದದರಿಂದ ನಿನಗೆ ನಮ್ಮ ತಂದೆಯ ಮನೆಯಲ್ಲಿ ಬಾಧ್ಯತೆ ಸಿಕ್ಕಲಾರದು ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು. ಅವನು ತನ್ನ ಸಹೋದರರನ್ನು ಬಿಟ್ಟು ಟೋಬ್ ದೇಶಕ್ಕೆ ಹೋಗಲು ಅಲ್ಲಿನ ಕಾಕಪೋಕರು ಕೂಡಿ ಅವನನ್ನು ಹಿಂಬಾಲಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲ, ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅವನ ಹೆಸರೇನು? ಯೆಫ್ತಾಹನು. ಇಂಗ್ಲಿಷಲ್ಲಿ ಜೆಫ್ತಾ ಅಂತ ಉಂಟು. ಹೆಸರು. ಈ ವ್ಯಕ್ತಿಯ ಬಗ್ಗೆ ನಾವು ಇಲ್ಲಿ ಇವತ್ತು ನಾವು ಸ್ವಲ್ಪ ಸಮಯ ಕಲಿಯುವ. ಎಷ್ಟು ಜನ ಇಂಟ್ರೆಸ್ಟ್ ಆಗಿದ್ದಾರೆ ದೇವರ ವಾಕ್ಯ ಕೇಳಲಿಕ್ಕೆ? ಹಲ್ಲೆಲೂಯಾ. ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಪರಿಚಯ ಮಾಡ್ತಾ ಇದ್ದೇವೆ. ಅವನ ಹೆಸರೇನು? ಯೆಫ್ತಾಹನು ಎಂಬುದಾಗಿ. ಈ ಯೆಫ್ತಾಹನ ಬಗ್ಗೆ ಪ್ರಾರಂಭದಲ್ಲಿ ಒಂದು ಟೈಟಲ್ ಕೊಡಲ್ಪಟ್ಟಿದೆ. ಏನವನು? ಮಹಾ ಪರಾಕ್ರಮಶಾಲಿಯಾಗಿದ್ದ. ಏನಂತೆ ಅವನು? ಮಹಾಪರಾಕ್ರಮಶಾಲಿಯಾಗಿದ್ದನು. ಮಹಾಪರಾಕ್ರಮಶಾಲಿ ಅಂದ್ರೆ ಏನಂದ್ರೆ ಅರ್ಥ? ಅವನು ಧೈರ್ಯವಂತನಾಗಿದೆ. ಏನಾಗಿದ್ದಾನೆ? ಧೈರ್ಯವಂತನಾಗಿದ್ದಾನೆ. ಎಷ್ಟು ಜನ ಇಲ್ಲಿ ಧೈರ್ಯವಂತರಿದ್ದಾರೆ? ಹಲ್ಲೆಲೂಯಾ. ನಾನು ದೇವರಿಗೆ ಸ್ತೋತ್ರ ಇರ್ತೇನೆ. ನಮಗೆ ಬಿಟ್ಟ ಆತ್ಮ ಯಾವ ಆತ್ಮ? ಅದು ಭಯದ ಆತ್ಮ ಅಲ್ಲ. ಯಾವ ಆತ್ಮ? ಅದೇ ಧೈರ್ಯದ, ಬಲದ, ಶಿಕ್ಷಣದ ಆತ್ಮವನ್ನು ದೇವರು ಕೊಟ್ಟಿದ್ದಾನೆ. ಯಾರಾದ್ರೂ ಇಲ್ಲಿ ಬಾಯದಿಂದ ಬಂದಿದ್ರೆ ಇವತ್ತು ನಾನು ಹೇಳ್ತೇನೆ, ಅಲ್ಲಿ ವಾಕ್ಯ ಮುಗಿಯುವುದರೊಳಗಾಗಿ ದೇವರು ನಿಮ್ಮನ್ನು ಧೈರ್ಯಪಡಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರು ಧೈರ್ಯಪಡಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಯೆಫ್ತಾಹನ ಬಗ್ಗೆ ನೋಡುವುದಾದ್ರೆ ಇವನು ಏನಾಗಿದ್ದಂತೆ? ಮಹಾಪರಾಕ್ರಮಶಾಲಿಯಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನೀವೆಲ್ಲ ಏನಾಗಿದ್ದೀರಿ? ಮಹಾಪರಾಕ್ರಮಶಾಲಿ. ನೀವು ಸಾಧಾರಣ ವ್ಯಕ್ತಿ ಅಲ್ಲ. ಅಲ್ಲಿ ನೀವು ಭಯದಲ್ಲಿದ್ರು ಸಹ ಇವತ್ತು ದೇವರು ನಿಮ್ಮನ್ನು ಕರೀತೀರಿ. ಗೊತ್ತಿಲ್ಲ, ಮಹಾಪರಾಕ್ರಮಶಾಲಿಯಾಗಿದ್ದೀರಿ ಅಂತ. ಹಲ್ಲೆಲೂಯಾ. ದೇವರಿಗೆ ನಿಮ್ಮನ್ನು ಈ ಹೆಸರಲ್ಲಿ ಕರೀಲಿಕ್ಕೆ ಬಹಳ ಇಷ್ಟವಾಗಿದೆ. ಹಲ್ಲೆಲೂಯಾ. ನೀವು ಎದುರಲಿಕ್ಕೆ ಅಲ್ಲ ದೇವರು ಕರೆದದ್ದು, ನೀವು ಧೈರ್ಯದಿಂದ ಎದುರಿಸಲಿಕ್ಕೆ ದೇವರು ಇವತ್ತು ಕರೆದಿದ್ದಾರೆ. ಹೌದಾ? ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದ್ರೆ ಅಲ್ಲಿ ಒಬ್ಬ ಗಿದ್ಯೋನನ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ಗಿದ್ಯೋನನು ವಿದ್ಯಾರ್ಥಿಗಳ ಭಯದಿಂದ ಏನು ಮಾಡ್ತಾರಂತೆ? ಅಡಗಿಕೊಂಡಿದ್ದಂತೆ. ಹಾಗೆ ಏನು ಮಾಡಿದ್ದೆ? ಅಡಗಿಕೊಂಡಿದ್ದಂತೆ. ಸಾಧಾರಣವಾಗಿ ಅಡಗಿಕೊಂಡವರಿಗೆ ನಾವು ಏನು ಹೇಳ್ತೇವೆ? ಹೇಳಿ ಭಯದವಂತ. ಆದ್ರೆ ದೇವರ ಕರೆದು ಏನು ಹೇಳ್ತಾರೆ ಗೊತ್ತಿಲ್ಲ? ಏನಂತಾರೆ? ಮಹಾಪರಾಕ್ರಮಶಾಲಿಯೇ, ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ಇಲ್ಲಿ ಕೂತ್ಕೊಳ್ಳವರು ಅನೇಕರು ಯಾರಾದ್ರೂ ಭಯದಲ್ಲಿ ಇಲ್ಲಿದ್ದೇನೆ, ದೇವರಾತ್ಮ ಹೇಳ್ತಿದ್ದಾನೆ ಮಹಾಪರಾಕ್ರಮಶಾಲಿ ಎಂಬುದಾಗಿ ಕರೆದು ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದಾಗಿ, ನೀನು ಮರೆಯಬೇಡ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ನನ್ನ ಸಂಗಡ ಇದ್ದಾನೆ. ಹೇಳ್ರಿ, ದೇವರು ನನ್ನ ಸಂಗಡ ಇದ್ದಾನೆ. ನನ್ನ ಪರಿಸ್ಥಿತಿ ಏನೇ ಹಾಳಾದರೂ ಸಹ, ನನ್ನ ಜೀವಿತದಲ್ಲಿ ಏನೇ ಕಷ್ಟ ಬಂದರೂ ಸಹ ದೇವರು ನನ್ನ ಸಂಗಡ ಇದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನು ಎದುರಿಸುವವರು ಯಾರಿಲ್ಲ. ಯಾರಿಲ್ಲ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವನದಲ್ಲಿ ಭಯ ಯಾಕೆ ಬರುವುದು ಗೊತ್ತಿಲ್ಲ? ನಿಮಗೆ ಒಂದು ವಾಗ್ದಾನ ಉಂಟು. ಹಲ್ಲೆಲೂಯಾ. ನಿಮಗೆ ರಿಜೆಕ್ಷನ್ ಯಾಕೆ ಬರುವುದು ಗೊತ್ತಿಲ್ಲ? ನಿಮಗೊಂದು ವಾಗ್ದಾನ ಉಂಟು. ಎಷ್ಟು ನಂಬ್ತೀರಿ? ಇವತ್ತೊಂದು ನಾನು ವಿಷಯಲ್ಲಿ ಕೇಳಿದ್ದೇನೆ, ಯಾರು ನಿಮ್ಮ ರಿಜೆಕ್ಟ್ ಮಾಡಿದ್ರಲ್ಲ ಅವರ ಮುಂದೆ ದೇವರು ನಿಮ್ಮ ರೂಲರ್ ಆಗಿ ಮಾಡ್ತಾರೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ದೇವರ ಕಾರ್ಯಗಳನ್ನು ತಡೆಯಲಿಕ್ಕೆ ಯಾರಿಗಾಗುವುದಿಲ್ಲ. ಹಲ್ಲೆಲೂಯಾ. 118 21ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮನೆ ಕಟ್ಟಬೇಕೆಂದು ಆ ವಾಕ್ಯ ಹೋದ್ರೆ 118 21ನೇ ವಾಕ್ಯ. ಮನೆ ಕಟ್ಟುವವರು ಬಿಟ್ಟ ಕಲ್ಲೇ ಮುಖ್ಯವಾದ ಮೂಲೆಗಳಾಗಿ ಮಾಡಿದಂತೆ. ಮತ್ತೆ ಇದು ಯಾರಿಂದ ಆಗ್ತದೆ? ಯೆಹೋವನಿಂದಲೇ ಆಗಿದೆ. ಮತ್ತೆ ನಮಗೆ ಆಶ್ಚರ್ಯವಾಗಿ ಕಾಣ್ತದೆ. ಇವತ್ತು ನಾನು ಹೇಳ್ತೇನೆ, ನೀನು ಬೇಡ ಅಂತ ಯಾರು ರಿಜೆಕ್ಟ್ ಮಾಡ್ತಾರಲ್ಲ, ತಿರಸ್ಕಾರ ಮಾಡ್ತಾರಲ್ಲ, ಅವರ ಮುಂದೆ ದೇವರು ನಿನ್ನನ್ನು ಎತ್ತಿ ಹೋಗ್ತಾ ಇದ್ದಾನೆ.
ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ನಿನ್ನನ್ನು ತಿರಸ್ಕರಿಸಲಿಕ್ಕೆ ಕಾರಣ ಏನು ಗೊತ್ತಿಲ್ಲ, ನಿನ್ನ ಮೇಲೆ ಒಂದು ವಾಗ್ದಾನ ಉಂಟು. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿಮ್ಮ ಮಕ್ಕಳನ್ನು ಯಾರಾದ್ರೂ ತಿರಸ್ಕಾರ ಮಾಡಿದ್ರೆ ನಿಮಗೊಂದು ವಾಗ್ದಾನ ದೇವರು ಇಟ್ಟಿದ್ದಾರೆ. ಅಲ್ಲಿ ವಾಗ್ದಾನ ಇದ್ದವನಿಗೆ ಏನಿರ್ತದೆ? ಪ್ರಾಬ್ಲಮ್, ರಿಜೆಕ್ಷನ್ ಇರ್ತದೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ಹಲ್ಲೆಲೂಯಾ. ಯಾರೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾನೆ. ಅಲ್ಲಿ ನಿನ್ನ ಕುಟುಂಬದವರು ನಿನ್ನನ್ನು ಬಿಸಾಡಿರಬಹುದು, ದೇವರಿಗೆ ನೀನು ಬೇಕಾಗಿದೆ. ಹಲ್ಲೆಲೂಯಾ. ಬೇಡ ಅಂತ ಹೇಳಿದ ಅದೇ ಕಲ್ಲನ್ನು ದೇವರು ಮೂಲೆಗಲ್ಲಾಗಿ ಮಾಡಲಿಕ್ಕೆ ಒಂದು ಸಿದ್ಧರಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಯೆಫ್ತಾನನ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಈ ಯೆಫ್ತಾನನು ಯಾರಾಗಿದ್ದ ಅಂತ ಹೇಳಿದ್ರೆ ಪರಾಕ್ರಮಶಾಲಿಯಾಗಿದ್ದಾನೆ. ಅಲ್ಲಿ ನಂತರ ವಾಕ್ಯ ಇರ್ತದೆ, ಅಲ್ಲಿ ನೋಡಿ, ಅವನು ಗಿಲ್ಯಾದನಿಗೆ ಒಬ್ಬ ಸೂಳೆಯಲ್ಲಿ ಹುಟ್ಟಿದವನಂತೆ. ಇವನ ಜನನ ಏನಾಗಿತ್ತು ಗೊತ್ತುಂಟ? ಅಲ್ಲಿ ಇವನ ತಾಯಿ ಯಾರಂತ ಗೊತ್ತಿಲ್ಲ. ಹಲ್ಲೆಲೂಯಾ. ಇವನಿಗೆ ತಾಯಿ ಯಾರಂತ ಇಲ್ಲಿ ಅವನಿಗೆ ಗೊತ್ತಿಲ್ಲ, ಆದ್ರೆ ತಂದೆ ಗೊತ್ತುಂಟು. ಹೆಸರೆಂತ ತಂದೆದು ಗಿಲ್ಯಾದ. ಗಿಲ್ಯಾದ ಎಂಬುದಾಗಿ ಅವನ ತಂದೆ ಹೆಸರು, ಆದ್ರೆ ತಾಯಿ ಯಾರಂತ ಯಾರಿಗೆ ಸಹ ಗೊತ್ತಿಲ್ಲ. ಗಿಲ್ಯಾದ ಏನ್ ಮಾಡಿದ ಗೊತ್ತುಂಟು? ಅವನಿಗೆ ಗೊತ್ತುಂಟು ನನ್ನ ಮಗ ಅಂತ ಗೊತ್ತುಂಟು, ಆದ್ರೆ ತಾಯಿ ಯಾರಂತ ಗೊತ್ತಿಲ್ಲ. ಅವನನ್ನು ಸಾಕ್ತಾ ಇದ್ದಾಗ ಅವನಿಗೆ ಇನ್ನೊಂದು ಮದುವೆ ಆಯ್ತು. ಮದುವೆ ಆಗುವಾಗ ಅವನಿಗೆ ಮಕ್ಕಳಾಯಿತು. ಹೀಗೆ ಒಂದೇ ಕುಟುಂಬದಲ್ಲಿ, ಒಂದೇ ಫ್ಯಾಮಿಲಿಯಲ್ಲಿ ಅವರು ಚಂದವಾಗಿ ಅವರು ಬೆಳೆಯುತ್ತಾ ಬಂದರು. ಒಂದು ಫ್ಯಾಮಿಲಿ ಮಕ್ಕಳಿರುವಾಗ ಎಲ್ಲರೂ ಒಂದೇ ಭಾವನೆಯಿಂದ ಅವ್ರು ಏನ್ ಮಾಡ್ತಿದ್ರು? ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸಾಗೆ ಚಿಕ್ಕ ಮಕ್ಕಳಿಗೆ ಏನಿಲ್ಲ, ಭೇದ ಭಾವ ಇಲ್ಲ, ಅವರಲ್ಲಿ ಅಸೂಯೆ ಇಲ್ಲ. ಅವರು ಚಿಕ್ಕ ಮಕ್ಕಳಿಗೆ ಅಸೂಯೆ ಉಂಟ? ಆದ್ರೆ ಅವ್ರು ಏನ್ ಮಾಡ್ತಾರೆ? ಜಗಳ ಮಾಡಿದ್ರು ಸೇಮ್ ಮಾಡ್ತಾರೆ, ಮತ್ತೆ ಫ್ರೆಂಡ್ ಆಗ್ತಾರೆ, ಒಟ್ಟು ಹಾಕ್ತಾರೆ. ಹೀಗೆ ಬೆಳೀತಾ 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 ಬರುವಾಗ ಅಲ್ಲಿ ಗಿಲ್ಯಾದನ ಇನ್ನೊಂದು ಅವರ ಹೆಂಡತಿಗೆ ಆದ ಮಕ್ಕಳು ಏನ್ ಮಾಡ್ತಾರೆ ಗೊತ್ತಂದ್ರೆ, ಬೆಳೆದು ಬರುವಾಗ ಅವರ ಮನೆಯಲ್ಲಿ ಒಂದು ಥಾಟ್, ಅವರ ಮನಸ್ಸಿನಲ್ಲಿ ಒಂದು ಥಾಟ್ ಬರ್ತದೆ. ಏನಂತ ಹೇಳಿದ್ರೆ, ಅಲ್ಲಿ ಇಲ್ಲಿ ಒಬ್ಬ ಇದ್ದಾನೆ, ಅವನ ನಮ್ಮ ತಾಯಿಯ ಮಗ ಅಲ್ಲ, ನನ್ನ ತಾಯಿಯ ಮಗ ಅಲ್ಲ. ಈಗ ಒಂದು ಪ್ರಾಬ್ಲಮ್ ಬಂತು. ಏನ್ ಗೊತ್ತುಂಟ? ಇವನು ನಮ್ಮೊಟ್ಟಿಗೆ ಏನಾಗ್ತಾನೆ? ಬಾಧ್ಯಸ್ಥನ ಆಗ್ತಾನೆ. ಏನಾಗ್ತಾನೆ? ಬಾಧ್ಯಸ್ಥನ ಆಗ್ತಾನೆ. ಯಾವುದಕ್ಕೆ ಬಾಧ್ಯಸ್ಥ? ಆಸ್ತಿಗೆ. ಯಾವುದಕ್ಕೆ? ಆಸ್ತಿಗೆ ಬಾಧ್ಯಸ್ಥನ ಆಗ್ತಾನೆ ಎಂಬುದಾಗಿ ತಿಳಿದು ಅವ್ರು ಏನ್ ಮಾಡ್ತಾರೆ ಗೊತ್ತುಂಟ? ಅಲ್ಲಿ ಒಟ್ಟಿಗೆ ಇದ್ದವರು, ಏನು ಗೊತ್ತಿಲ್ಲದ ಹುಡುಗ, ವಾಗ್ದಾನ ಇದ್ದ ವ್ಯಕ್ತಿ. ಎಷ್ಟು ವಾಗ್ದಾನ ಉಂಟು? ವಾಗ್ದಾನ ಇದ್ದವನಿಗೆ ವಿರುದ್ಧ ಮಾತನಾಡ್ತಾರೆ. ನಿಮಗೆ ವಾಗ್ದಾನ ಉಂಟು, ನಿಮ್ಮ ವಿರುದ್ಧವೇ ಮಾತನಾಡ್ತಾರೆ. ಹೆದರಬೇಡಿ, ದೇವರು ನಿಮ್ಮ ಸಂಗಡ ಇದ್ದಾನೆ. ದೇವರು ನಿಮ್ಮ ಸಂಗಡ ಇದ್ದಾನೆ. ಎಂಥದೇ ವಾಗ್ದಾನವನ್ನು ನಡೆಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ನಿಮ್ಮ ಕಾರ್ಯವನ್ನು ನಡೆಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇವರು ಏನ್ ಮಾಡ್ತಾರೆ ಅಂತ, ನಮ್ಮೊಂದಿಗೆ ಬಾಧ್ಯಸ್ಥನಾಗ್ತಾರೆ ಅಂತ ತಿಳಿದು ಏನ್ ಮಾಡ್ತಾರೆ ಅವರು? ನಂತರ ವಾಕ್ಯದಲ್ಲಿ ನಾವು ನೋಡ್ತೇವೆ. ನಾವು ಅದನ್ನು ಅವ್ರಿಗೆ ಏನ್ ಹೇಳ್ತಾರೆ? ನೀನು ಪರಸ್ತ್ರೀಯಿಂದ ಹುಟ್ಟಿದವರು, ಆದ್ದರಿಂದ ನಿನಗೆ ನಮ್ಮ ತಂದೆಯ ಮನೆಯಲ್ಲಿ ಬಾಧ್ಯತೆ ಸಿಕ್ಕಲಾರದು ಎಂದು ಹೇಳಿ ಅವನನ್ನು ಏನ್ ಮಾಡಿದ್ರಂತೆ? ಹೊರಗೆ ಹಾಕಿದ್ರಂತೆ. ಹೊರಗೆ ಹಾಕಿದ್ರಂತೆ. ನೀನ್ ಬೇಡ ನಮಗೆ, ಹೋಗು ಎಂಬುದಾಗಿ ಹೇಳಿದ್ರು. ಇಲ್ಲಿ ನಿಮ್ಮನ್ನು ಯಾರಾದ್ರೂ ಹೊರಗೆ ಹಾಕಿದ್ರೆ, ನಿಮ್ಮ ಕುಟುಂಬದಿಂದ ಹೊರಗೆ ಹಾಕಿದ್ರೆ, ನಿಮ್ಮ ಮನೆಯಿಂದ ಹೊರಗೆ ಹಾಕಿದ್ರೆ, ಇವತ್ತು ಕರ್ತನು ಹೇಳ್ತಾ ಇದ್ದಾನೆ, ಯಾರು ಹೊರಗೆ ಹಾಕಿದ್ರಲ್ಲ ಅವರೇ ನಿನ್ನನ್ನು ಸನ್ಮಾನಿಸುವಂತೆ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಯಾರು ನಿನ್ನನ್ನು ರಿಜೆಕ್ಟ್ ಮಾಡಿದ್ರಲ್ಲ ಅವರ ಮುಂದೆ ನಿನ್ನ ತಲೆ ಎತ್ತುವಂತೆ ಮಾಡುವವನಾಗಿದ್ದಾನೆ. ನಾನು ಬಲವಾಗಿ ನಂಬ್ತೇನೆ, ಇವತ್ತು ದೇವರು ನಿನ್ನ ಜೊತೆ ದೇವರು ಮಾತನಾಡ್ತಿದ್ದಾರೆ. ಎಲ್ಲಿ ನೀನು ರಿಜೆಕ್ಷನ್ ಒಳಗಾಗಿದ್ಯಾ ಅಲ್ಲಿ ದೇವರು ಹಾನರ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಇದರಲ್ಲಿ ಯೆಫ್ತಾನ ತಪ್ಪೇನದ್ರಿಂದ ಅವನದೇ ತಪ್ಪು ಉಂಟ. ತಪ್ಪು ಮಾಡಿದ ಯಾರು? ಅವನ ತಂದೆ ಮಾಡಿದ ತಪ್ಪಿಗೆ ಯಾರು ಅನುಭವಿಸಬೇಕು? ಇವತ್ತು ಎಲ್ಲ ಕಡೆಯಲ್ಲಿ ಇದೇ ಪ್ರಾಬ್ಲಮ್ ಆಗಿದೆ. ತಂದೆ ಮಾಡಿದ ತಪ್ಪು ಯಾರಿಗೆ ಬರ್ತದೆ? ಮಗನಿಗೆ ನಿಜವಾಗಿ ಅವನು ಆ ಪರಿಸರದಲ್ಲಿ ಒಳ್ಳೆಯ ಪರಿಸರ ಬೆಳೀತಾ ಇದ್ದಾನೆ, ಆದ್ರೆ ಸಡನ್ ಆಗಿ ಅವನ ಜೀವಿತದಲ್ಲಿ ಒಂದು ತಿರಸ್ಕಾರ. ಯಾರಾದ್ರೂ ಇಲ್ಲಿ ತಿರಸ್ಕರಿಸಲ್ಪಟ್ಟವರಾಗಿದ್ದರೆ ಇವತ್ತು ನಿಮ್ಮ ಜೊತೆ ದೇವರು ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ತಳ್ಳಲ್ಪಟ್ಟ ಕಲ್ಲು, ಬೇಡವೆಂದು ತಳ್ಳಲ್ಪಟ್ಟ ಕಲ್ಲನ್ನು ದೇವರು ಇವತ್ತು ಮೂಲೆಗಲ್ಲಾಗಿ ಮಾಡಿ ಹೋಗ್ತಾ ಇದ್ದಾನೆ. ದೊಡ್ಡ ಕಾರ್ಯ ದೇವರು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದ ಕಾರ್ಯ ಒಂದು ಇಲ್ಲ. ಹಲ್ಲೆಲೂಯಾ. ದೇವರು ಏನ್ ಬೇಕಿದೆ ನಿನ್ನ ಜೀವನದಲ್ಲಿ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಯೇಸು ಸ್ವಾಮಿಯ ಬಗ್ಗೆ ನೋಡುವುದಾದ್ರೆ, ಯೇಸು ಸ್ವಾಮಿಯನ್ನು ಏನ್ ಮಾಡಿದ್ರು? ರಿಜೆಕ್ಟ್ ಮಾಡಿದ್ರಂತೆ. ನೀವು ಐಶಯ ಚಾಪ್ಟರ್ 53 ವರ್ಸಸ್ 3 ಓದ್ರಿ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯನು ಸೇರಿಸಿಕೊಳ್ಳದವನು,
ಆಮೇಲೆ ನೋಡಿ ಯೇಸು ಸ್ವಾಮಿ ಬಗ್ಗೆ ಬರೆಯಲ್ಪಟ್ಟಿದ್ದೇನೆ. ಯೇಸು ಸ್ವಾಮಿ ಬಗ್ಗೆ ಅಲ್ಲಿ ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನಾಗಿದ್ದಂತೆ. ಇವತ್ತು ನಿಮ್ಮನ್ನು ಕೆಲವರೆಲ್ಲ ತಿರಸ್ಕರಿಸಿದ್ದಾರೆ. ಅಲ್ಲಿ ಅನೇಕರು ಹೇಳ್ತಾ ಇದ್ದಾರೆ, ಯಾಕೆ ನಾನು ರಿಜೆಕ್ಟ್ ಮಾಡಿದ ಗೊತ್ತು? ಒಂದೇ ಕಾರಣಕ್ಕೆ ಮಾತ್ರ, ನಾನು ಯೇಸು ಸ್ವಾಮಿಯನ್ನು ಪ್ರೀತಿಸಿದೆ, ಅದಕ್ಕೆ ನಾನು ರಿಜೆಕ್ಟ್ ಮಾಡಿದ್ದಾರೆ. ಅಲ್ಲೆಲ್ಲೂಯ್ಯ. ಇವತ್ತು ನಾನು ಹೇಳ್ತೇನೆ, ನೀನು ಯೇಸು ಕ್ರಿಸ್ತನನ್ನು ಬಿಡಬೇಡ, ಗಟ್ಟಿಯಾಗಿ ಇಟ್ಕೋ. ರಿಜೆಕ್ಷನ್ ಬರ್ತದೆ ತೊಂದರೆ ಇಲ್ಲ. ದೇವರಿಗೆ ನಿನ್ನ ಮೇಲೆ ಒಂದು ವಾಗ್ದಾನ ಉಂಟು, ದೇವರಿಗೆ ನಿನ್ನ ಮೇಲೆ ಒಂದು ಕಾರ್ಯ ಉಂಟು. ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಬಗ್ಗೆ ನಾವು ಇನ್ನೂ ನೋಡುವುದಾದ್ರೆ, ನಾವು ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಾಕ್ಯಕ್ಕೆ ಹೋಗುವುದಾದ್ರೆ, ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಅವನ ಸ್ವಂತ ಸಹೋದರರು, ಅವನ ಒಡ ಹುಟ್ಟಿದವರು ಏನ್ ಹೇಳಿದ್ರು? ಇಲ್ಲಿಂದ ಹೊರಟು ಹೋಗು. ಯಾರು ಹೇಳಿದ್ರು? ಸಹೋದರ, ಹೊರಟು ಹೋಗು. ನೋಡಿ, ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಏನಾದ್ರೆ ತಿರಸ್ಕರಿಸಲ್ಪಟ್ಟ ಎಂಬುದಾಗಿ. ಇವತ್ತು ನಾನು ಹೇಳ್ತೇನೆ, ನೀನು ನಿನ್ನ ಕುಟುಂಬದಲ್ಲಿ ತಿರಸ್ಕರಿಸಲ್ಪಟ್ಟ ವ್ಯಕ್ತಿ ಆಗಿದ್ರೆ, ಇವತ್ತು ದೇವರು ಮಾತನಾಡ್ತಿದ್ದಾರೆ, ನಿನ್ನನ್ನು ದೇವರು ಮೂಲೆಗಳಾಗಿ ಮಾಡಿ ಕೊಡ್ತಾರೆ. ಸಂತೋಷ ಉಂಟ, ಸಂತೋಷ ಉಂಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ನಮ್ಮನ್ನು ಬಿದ್ದ ಸ್ಥಿತಿಯಲ್ಲಿ ಬಿಡುವ ದೇವರಲ್ಲ, ಬಿದ್ದ ಸ್ಥಿತಿಯಲ್ಲಿ ಎತ್ತುವ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಕೆಲವು ವಿಷಯದಲ್ಲಿ ಆಶ್ಚರ್ಯವಾಗ್ತದೆ. ಹಲ್ಲೆಲೂಯಾ. ಕೆಲವರು ನೋಡುವಾಗ ನಮಗೆ ಆಶ್ಚರ್ಯ, ಇವನ ಎಂಬುದಾಗಿ ಕೇಳುವಂತೆ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬಿರೋದು? ಹಲ್ಲೆಲೂಯಾ. ದಾವೀದನನ್ನು ನೋಡುವುದಾದ್ರೆ, ದಾವೀದನ ಜೀವಿತ ನೋಡುವುದಾದ್ರೆ, ದಾವೀದ ಯಾರಿಗೆ ಬೇಡವಾಗಿದ್ದ? ತಂದೆ ತಾಯಿಗೆ ಬೇಡವಾಗಿದ್ದ, ಒಡ ಹುಟ್ಟಿದವರಿಗೆ ಬೇಡವಾಗಿದ್ದ. ಅವನಿಗೆ ಏನು ಕೆಲಸ ಇತ್ತು ಗೊತ್ತಿಲ್ಲ? ಕುರಿಗಳನ್ನು ಮೇಯಿಸುವುದು ಕೆಲಸ ಕೊಟ್ಟರು. ಅವನ ಬೇರೆ ಸಹೋದರರು ಏನ್ ಮಾಡಿದ್ರು? ಅರಮನೆಯಲ್ಲಿ ಕೆಲಸಕ್ಕೆ ಇಟ್ಟರು. ಇವನು ಮಾತ್ರ ಪ್ರಯೋಜನ ಇಲ್ಲ. ನೀನು ಬೇಡವಾಗಿದ್ದಿ. ನಾನು ಹೇಳ್ತೀನಿ, ಯಾರೆಲ್ಲ ಬೇಡ ಅಂತ ಹೇಳ್ತಾರ ಅವರ ಮೇಲೆ ದೇವರಿಗೆ ಕರೆ ಇರುವುದು. ಎಷ್ಟು ಜನ ಅಂತೀರ? ಹಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನನ್ನು ಯಾರು ಬೇಡ ಅಂತ ಹೇಳಿದ್ರಲ್ಲ, ಅವರೇ ಬೇಕು ಅಂತ ಹೇಳುವಂತೆ ದೇವರು ಒಂದು ಸಮಯ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ದಾವೀದ ಆ ಒಂದು ಸಮಯದಲ್ಲಿ ಎಲ್ಲರೂ ರಿಜೆಕ್ಟ್ ಆದರೂ ಸಹ ಅವ್ರು ಹೇಳಿದ ಮಾತು ಏನು ಗೊತ್ತಿಲ್ಲ? ತಂದೆ ತಾಯಿ ನನ್ನನ್ನು ತೊರೆದು ಬಿಟ್ಟರೇನು, ಯೆಹೋವನು ನನ್ನನ್ನು ಸೇರಿಸುತ್ತಾನೆ. ಇವತ್ತು ಎಷ್ಟು ಜನ ಹೇಳ್ತೀರಾ? ಹಲ್ಲೆಲೂಯಾ. ಯಾರು ನನ್ನನ್ನು ತಿರಸ್ಕಾರ ಮಾಡಿದ್ರು, ನನ್ನ ದೇವರು ನನ್ನನ್ನು ತಿರಸ್ಕಾರ ಮಾಡುವುದಿಲ್ಲ, ನನ್ನ ದೇವರು ನನ್ನನ್ನು ದೂರ ತಳ್ಳುವುದಿಲ್ಲ. ನನ್ನ ದೇವರಿಗೆ ನಾನು ಬೇಕು, ನನ್ನ ದೇವರಿಗೆ ನಾನು ಬೇಕು ಎಂಬುದಾಗಿ ಎಷ್ಟು ಜನ ಹೇಳಿಕೆ ಇಷ್ಟಪಡ್ತಾರೆ? ಹಲ್ಲೆಲೂಯಾ. ಮುಗಿಯುತ್ತಂತ ಹೇಳುವಾಗ ದೇವರು ಸ್ಟಾರ್ಟ್ ಮಾಡೋಣ. ಅಲ್ಲಿ ಎಂಟಾಯ್ತು ಅಂತ ಹೇಳುವಾಗ ಅಲ್ಲಿ ದೇವರು ಇದು ಪ್ರಾರಂಭ ನಿನ್ನ. ಹಲ್ಲೆಲೂಯಾ. ಇವತ್ತು ಏನು ಆಗುವುದಿಲ್ಲ ಅಂತ ಸೈತಾನ ನಿನ್ನ ಜೀವಿತದಲ್ಲಿ ಹೊರಗೆ ಹಾಕಿದಾನ, ಅಲ್ಲೇ ದೇವರು ಕಾರ್ಯ ಮಾಡಬಹುದಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನನ್ನ ದೇವರು ಅದ್ಭುತವನ್ನು ಮಾಡುವ ದೇವರಾಗಿದ್ದಾನೆ. ಒಂದು ಪೇತ್ರ ಪತ್ರಿಕೆಯಲ್ಲಿ ನೀವು ನೋಡುವುದಾದ್ರೆ, ಅಲ್ಲಿ 2ನೇ ಅಧ್ಯಾಯ 4ನೇ ವಾಕ್ಯ ಓದ್ರೆ, ಒಂದು ಪೇತ್ರ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ಅದರ 4ನೇ ವಾಕ್ಯದಲ್ಲಿ ಪೇತ್ರನು ಅಲ್ಲಿ ಬರೆಯುತ್ತಾರೆ. ಏನು ಬರೀತಾರೆ? ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನು ಸೇರಿಕೊಂಡಿದ್ದೀರಿ, ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಣಿಸಿದರು. ಎಷ್ಟು ಜನ ಇಲ್ಲ? ಇವತ್ತು ಯಾರೆಲ್ಲ ನಿನ್ನನ್ನು ರಿಜೆಕ್ಟ್ ಮಾಡಿದ್ರಲ್ಲ, ದೇವರು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಹಲ್ಲೆಲೂಯಾ. ದೇವರು ನಿನಗೆ ಮಾನ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಲ್ಲ, ನೀನು ಬೇಡ ಅಂತ ಹೇಳಿದವರಿಗೆ ದೇವರಿಂದ ನೀನು ನನಗೆ ಬೇಕು ಎಂಬುದಾಗಿ ಎಷ್ಟು ಜನ ನಂಬ್ತಿರೋದು? ಹಲ್ಲೆಲೂಯಾ. ನಂತರ ವಾಕ್ಯ ಓದಿರಿ, ಪ್ರೈಸ್ ದಿ ಲಾರ್ಡ್. ಬೇಗನೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಹಲ್ಲೆಲೂಯಾ. ಇವತ್ತು ನಾವು ಯಾವುದಕ್ಕೆ ಕಟ್ಟಲ್ಪಡುತ್ತೇವೆ? ಜೀವವುಳ್ಳ ಕಲ್ಲುಗಳಾಗಿ ಆತನ ಮಂದಿರವಾಗಲಿಕ್ಕೆ ನಾವು ಕಟ್ಟಲ್ಪಡುತ್ತಾ ಇದ್ದೇವೆ. ಮತ್ತೆ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ನೀವು ಯಾರಾಗಿದ್ದಂತೆ? ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಅಲ್ಲ, ನೀವು ಸಾಧಾರಣ ವ್ಯಕ್ತಿ ಅಲ್ಲ. ದೇವರು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ದೇವರಿಗೆ ನಿನ್ನ ಮೇಲೆ ಒಂದು ಪ್ಲಾನ್ ಉಂಟು, ದೇವರಿಗೆ ನಿನ್ನ ಮೇಲೆ ವಾಗ್ದಾನ ಉಂಟು. ಹೌದಾ? ಹಲ್ಲೆಲೂಯಾ. ನಾವು ಅಪೊಸ್ತಲರ 3ನೇ ಅಧ್ಯಾಯಕ್ಕೆ ಹೋಗುವುದಾದ್ರೆ, ಅಲ್ಲಿ ನಾವು ನೋಡ್ತೇವೆ, ಪೇತ್ರ ಯೋಹಾನರ ಮೂಲಕ ಒಂದು ಕುಂಟ ಏನ್ ಮಾಡಿದ? ಅವನು ಎದ್ದು ನಡೆದ. ಎದ್ದು ನಡೆಯುವಾಗ ಎಲ್ಲರಿಗೆ ಆಶ್ಚರ್ಯ.
ಇದು ಹೇಗೆ ಇವ ನಡೆದ ಎಂಬುದಾಗಿ. ಇವನು ನಡೆಯದ ವ್ಯಕ್ತಿ ಹೇಗೆ ನಡೆದ, ಆಲಯದ ಹೊರಗಿದ್ದ ವ್ಯಕ್ತಿ ಹೇಗೆ ಒಳಗೆ ಬಂದ ಎಂಬುದಾಗಿ ಅನೇಕ ಪ್ರಶ್ನೆಯಲ್ಲಿ ಕೇಳ್ತಿರುವಾಗ ಪೇತ್ರನು ಎದ್ದು ನಿಂತು ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯ 11ನೇ ವಾಕ್ಯ, ಹೀನೈಸಿದ ಕಲ್ಲು ಆತನೇ, ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಹೌದಾ? ಪ್ರೈಸ್ ದಿ ಲಾರ್ಡ್. ಯಾರು ಹೇಳಿದ್ರು ಅಲ್ಲಿ? ಪೇತ್ರನು ಹೇಳ್ತಾ ಇದ್ದಾನೆ, ಯಾರನ್ನು ನೀವು ರಿಜೆಕ್ಟ್ ಮಾಡಿದ್ರಲ್ಲ ಅವನ ಮೂಲಕ ಈ ಕಾರ್ಯ ಆಯಿತು ಎಂಬುದಾಗಿ. ಎಷ್ಟು ನಂಬ್ತೀರಿ? ಇವತ್ತು ನಿನ್ನ ಕೆಲವೊಂದು ಕಾರ್ಯ ನಿನ್ನ ಮನೆಯಲ್ಲಿ ಯೇಸು ಕ್ರಿಸ್ತನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಯೇಸು ಕ್ರಿಸ್ತ ನಿರಾಕರಿಸಲ್ಪಟ್ಟ ಹಾಗೆ ನೀನು ನಿರಾಕರಿಸಲ್ಪಟ್ಟ ವ್ಯಕ್ತಿ ಆಗಿದ್ರೆ ಇವತ್ತು ದೇವರಾತ್ಮನು ಮಾತನಾಡ್ತಿದ್ದಾನೆ, ನಿನ್ನನ್ನು ದೇವರು ಎತ್ತಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ದೇವರು ನಿನ್ನನ್ನು ಬಲಪಡಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಯಾರು ತಿರಸ್ಕರಿಸಿದ್ರು ತೊಂದರೆ ಇಲ್ಲ, ನಾನು ನಿನ್ನನ್ನು ತಿರಸ್ಕಾರ ಮಾಡುವುದಿಲ್ಲ, ನಾನು ನಿನ್ನನ್ನು ಎತ್ತುತ್ತೇನೆ, ನಾನು ನಿನ್ನನ್ನು ಕಟ್ಟುತ್ತೇನೆ, ನಾನು ನಿನ್ನನ್ನು ಬಲಪಡಿಸುತ್ತೇನೆ ಎಂಬುದಾಗಿ ದೇವರ ಆತ್ಮನು ಹೇಳುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಇಲ್ಲಿ ಯೆಫ್ತಾನನ ಬಗ್ಗೆ ನೋಡುವುದಾದ್ರೆ ಅವನನ್ನು ದೇವರು ಹೇಗೆ ಕರೆದ? ಮಹಾಪರಾಕ್ರಮಶಾಲಿ ಎಂಬುದಾಗಿ ಕರೆದ. ಅಲ್ಲಿ ಗಿದ್ಯೋನನ ಬಗ್ಗೆ ಭಯದಲ್ಲಿರುವಾಗ, ಮಿದ್ಯೋನರ ಭಯದಿಂದ ಇರುವಾಗ ಗಿದ್ಯೋನನನ್ನು ದೇವರು ಹೇಗೆ ಕರೆದ? ಮಹಾಪರಾಕ್ರಮಶಾಲಿಯಾಗಿ ಕರೆದ. ಇನ್ನು ನೀವು ನೋಡುವುದಾದ್ರೆ 2 ವರ್ಷಗಳ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯ ಹೋಗುವುದಾದ್ರೆ ಅಲ್ಲಿ ಸಹ ಒಬ್ಬ ವ್ಯಕ್ತಿ ಇದ್ದ. 2 ಅರಸುಗಳ ಪುಸ್ತಕ 5ನೇ ಅಧ್ಯಾಯ 1ನೇ ವಾಕ್ಯದಿಂದ ನೋಡು, ಆರಾಮ್ಯರ ಅರಸನಿಗೆ ನಾಮಾನನೆಂಬ ಒಬ್ಬ ಸೇನಾಧಿಪತಿ ಇದ್ದ. ಯೆಹೋವನು ಇವನ ಮುಖಾಂತರವಾಗಿ ಯಾರನ್ನು? ಆರಾಮ್ಯರಿಗೆ ಜಯವನ್ನು ಅನುಗ್ರಹಿಸಿದ್ರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ಎಣಿಸಿದ್ದಾರೆ. ನೋಡಿ ಪ್ರಿಯರೇ, ಇವನು ನಾಮನ ಸಂಗಡ ಯಾರಿದ್ದದ್ದು? ದೇವರಿದ್ದ. ಹಾಗಾಗಿ ಆರಾಮ್ಯರ ವಿರುದ್ಧ ಅವರಿಗೆ ಜಯ ದೇವರು ಕೊಡ್ತಾ ಇದ್ದ. ಆದ್ರೆ ಇದೇ ನಾಮಾನನ ಬಗ್ಗೆ ನಾವು ನೋಡುವುದಾದ್ರೆ ಇವನಿಗೆ ಒಂದು ವೀಕ್ನೆಸ್ ಇತ್ತು. ಏನಿತ್ತು? ಇವನಿಗೆ ಒಂದು ಕುಷ್ಠ ಇತ್ತಂತೆ. ಏನು? ಕುಷ್ಠ ಇತ್ತಂತೆ. ಅಂದ್ರೆ ಕುಷ್ಠ ಅಂತ ಹೇಳಿದ್ರೆ ಏನಿರ್ಬೇಕು? ಅವನು ಊರ ಹೊರಗೆ ರಿಜೆಕ್ಟೆಡ್ ಆಗಿರ್ಬೇಕಿತ್ತು. ಅವನು ರಿಜೆಕ್ಟೆಡ್ ಪರ್ಸನ್. ಆದ್ರೆ ಅವನನ್ನೇ ದೇವರು ಏನು ಕರೀತಿದ್ದಾರೆ? ಮಹಾಪುರುಷ ಅಂತ ಕರೀತಿದ್ದಾರೆ. ಒಂದು ದೇವರ ಮಗಳೇ, ನಿನ್ನ ಕುಟುಂಬದ ಬಗ್ಗೆ ದೇವರಿಗೆ ದೊಡ್ಡ ಪ್ಲಾನ್ ಉಂಟು. ನಿನ್ನ ಮಕ್ಕಳ ಬಗ್ಗೆ ದೇವರಿಗೆ ಒಂದು ದೊಡ್ಡ ಪ್ಲಾನ್ ಉಂಟು. ನಿನ್ನ ಬಗ್ಗೆ ದೇವರಿಗೆ ಒಂದು ದೊಡ್ಡ ಪ್ಲಾನ್ ಉಂಟು. ಇವತ್ತು ಯಾರೆಲ್ಲ ಇಲ್ಲಿ ರಿಜೆಕ್ಟ್ ಆಗಿದ್ರಲ್ಲ, ದೇವರು ಇವತ್ತು ಹೇಳ್ತಾ ಇದ್ದಾರೆ, ನಿಮ್ಮನ್ನ ಮೂಲೆಗಲ್ಲಾಗಿ ಮಾಡ್ತಾರೆ, ನಿಮ್ಮನ್ನು ಮೂಲೆಗಲ್ಲಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಎಲ್ಲದಕ್ಕೆ ಸಹ ಒಂದೇ ಟಾರ್ಗೆಟ್ ಏನಂತ ಹೇಳಿದ್ರೆ, ದೇವರಿಗೋಸ್ಕರ ಯಾರು ನಿಲ್ತಾರೆ ಅವರು ಟಾರ್ಗೆಟ್ ಆಗ್ತಾರೆ, ದೇವರಿಗೋಸ್ಕರ ಯಾರು ನಿಲ್ತಾರೆ ಅವರು ರಿಜೆಕ್ಟೆಡ್ ಆಗ್ತಾರೆ. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು ಎಷ್ಟು ಜನ ಒಳ್ಳೆಯವರು ಅಂತ ಹೇಳಿದವರು, ಎಷ್ಟು ಜನ ಇವತ್ತು ಕೆಟ್ಟವರು ಹೇಳುವುದಿಲ್ಲ, ಹೇಳ್ತಾರಿಲ್ಲ. ಒಂದು ಸಮಯದಲ್ಲಿ ಎಲ್ಲರೂ ಒಳ್ಳೆಯವರು, ಸಡನ್ ಹೇಳಿದವರು ಅವ್ರು ಸರಿ ಇಲ್ಲ, ಅವ್ರು ಹೀಗೆ. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಸಹ ಹಾಗೆ ಹೇಳಿದ್ದು. ಇವನೇನ್ ಮಾಡ್ತಾರೆ? ಪಾಪಿಗಳ ಸಂಗಡ ಏನ್ ಮಾಡ್ತಾರೆ? ಊಟ ಮಾಡ್ತಾರೆ. ಇವರು ಹೊಟ್ಟೆ ಭಾಗ. ಯೇಸು ಸ್ವಾಮಿಗೆ ರಿಜೆಕ್ಷನ್. ಇವತ್ತು ನಿನ್ನ ಜೀವಿತದಲ್ಲಿ ಸಹ ಅಲ್ಲಿ ಇವತ್ತು ಯಾರಾದ್ರೂ ಏನಾದ್ರೂ ಮಾಡಿದ್ರೆ ದೇವರಾತ್ರಿ ಇವತ್ತು ನಿಮಗೆ ಮಾತನಾಡ್ತಿದ್ದಾನೆ. ಅಲ್ಲಿ ನಿಮ್ಮನ್ನು ನಾನು ಮೂಲೆಗಲ್ಲಾಗಿ ಮಾಡ್ತೇನೆ. ಅಲ್ಲಿ ಪರಿಸ್ಥಿತಿ ಏನೇ ಆಗಿದ್ರು ಸಹ ಪರಿಸ್ಥಿತಿಗೆ ಭಯಪಡಬೇಡ. ಅಲ್ಲಿ ಹೊರಗೆ ಹಾಕಿದ್ರೆ ಭಯಪಡಬೇಡ. ದೇವರಿಗೆ ನಿನ್ನ ಮೇಲೆ ವಾಗ್ದಾನ ಉಂಟು. ಅಲ್ಲಿ ದೇವರಿಗೆ ಗೊತ್ತುಂಟು ನೀನು ಹೇಗೆ ತಿರುಗಿ ನೀನು ಆ ಸ್ಥಾನಕ್ಕೆ ಬರಬೇಕೆಂಬುದಾಗಿ ದೇವರಿಗೆ ಗೊತ್ತುಂಟು. ಹಲ್ಲೆಲೂಯಾ. ಇಲ್ಲಿ ಒಂದೇ ಚಿಕ್ಕ ಕಾರಣ ಏನು ಗೊತ್ತುಂಟ? ಆಸ್ತಿಗೆ ಬಾಧ್ಯಸ್ಥನಾಗ್ತಾನಂತ. ಆಸ್ತಿಗೆ ಅದಕ್ಕೋಸ್ಕರ ಅವರು ಏನ್ ಮಾಡ್ತಾರಂತೆ? ಹೊರಗೆ ಹಾಕಿದ್ರಂತೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಆದಿಕಾಂಡ ಪುಸ್ತಕದಲ್ಲಿ ಹಾಗರನ ಬಗ್ಗೆ ನಾವು ನೋಡ್ತೇವೆ, ಸಾರಳ ಬಗ್ಗೆ ನಾವು ನೋಡ್ತೇವೆ. ಅಬ್ರಹಾಮನಿಗೆ ಹಾಗರನ ಮೂಲಕ ಮಕ್ಕಳಾಯಿತು, ಹಾಗರನ ಮೂಲಕ ಮಗುವಾಯಿತು. ಇಷ್ಮಾಯೇಲನ ಬಗ್ಗೆ ನಾವು ನೋಡ್ತೇವೆ. ಅವರು ಬೆಳೀತಾ ಬರುವಾಗ ಸಾರಳಿಗೆ ಗೊತ್ತಾಯ್ತು ಇವ ಯಾವ್ದಲ್ಲಿ ಬಾಧ್ಯಸ್ಥನಾಗ್ತಾನೆ, ಆಸ್ತಿಯಲ್ಲಿ ಬಾಧ್ಯಸ್ಥನಾಗ್ತಾನೆ ಅಂತ ಹೇಳಿ ಅಬ್ರಹಾಮನ ಹತ್ರ ಹೇಳಿ ಏನ್ ಮಾಡ್ಬೇಕು? ಇವಳನ್ನು ಇದು ಮಾಡ್ಬೇಕು, ಹೊರಗೆ ಹಾಕು. ಅಬ್ರಹಾಮನಿಗೆ ಬೇರೆ ಚಾಯ್ಸ್ ಇಲ್ಲ. ಅಲ್ಲಿ ಹೌದಾ? ಏನು ಕೊಟ್ಟು ಕಳಿಸಿದ ಹಾಗರನನ್ನು? ಒಂದು ಬುತ್ತಿ ತಿಂಡಿ, ಒಂದು ತಿಕ್ಕಿ ನೀರು, ಇದನ್ನು ಕೊಟ್ಟು ಹೋಗು ನೀನು ಅಂತ ಹೇಳಿ, ನೀನು ಬೇಡ ಅಂತ ಹೇಳಿ ಕಳಿಸಿದ್ರು. ರಿಜೆಕ್ಟೆಡ್. ಯಾರು? ಹಾಗರನು ರಿಜೆಕ್ಟ್ ಆದ್ರು. ಆಗ ಅವಳು ಆ ಒಂದು ಬುತ್ತಿ ತಿಂಡಿ, ಒಂದು ತಿತ್ತಿ ನೀರು ಇಟ್ಕೊಂಡು ಹೋಗ್ತಾ ಬರುವ ಎಷ್ಟು ದಿವಸ ಬರ್ಬೋದು? ಸ್ವಲ್ಪ ತಿಂದಿರ್ಬೋದು. ಎಲ್ಲ ಖಾಲಿ ಆದ್ಮೇಲೆ ನೀರು ಸಹ ಇಲ್ಲ,
ತಿಂಡಿಸೇ ಇಲ್ಲ. ಮಗುವಿಗೆ ಬಾಯಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಮಗುವಿಗೆ ಹಸಿವಾಗಲಿಕ್ಕೆ ಶುರುವಾಯಿತು. ಆಗ ಅವಳು ಏನ್ ಮಾಡಿದ್ರು ಗೊತ್ತಾ, ಒಂದು ಮರದ ಹತ್ರ ಆ ಮಗುವನ್ನು ಬಾರಿಸಿ ದೂರಕ್ಕೆ ಹೋಗಿ, ಬೈಬಲ್ ಬಿಲ್ನೆಸ್ಗೆ ಎಷ್ಟು ದೂರಕ್ಕೆ ಹೋಗಿ ಏನ್ ಮಾಡಿದ್ವಿ ಗೊತ್ತಾ, ಅಳ್ತಿದ್ದಂತೆ, ಕೂಗ್ತಾ ಇಲ್ಲಂತೆ. ಆಗ ದೇವರು ಕಂಡಂತೆ, ದೇವರು ಕಂಡು ಹೇಳ್ತಾರೆ, ಯಾಕೆ ಅಳ್ತೀಯಾಗಲೇ? ಆ ಮಗು ಬಿದ್ದ ಸ್ಥಳದಲ್ಲಿ ನೋಡು ಎಂತಾರೆ. ದೇವರು ಅಲ್ಲಿ ಏನ್ ಮಾಡಿದ, ಒಂದು ಬುಗ್ಗಿಯನ್ನು ಓಪನ್ ಮಾಡಿದ, ಒಂದು ಬುಗ್ಗಿಯನ್ನು ಓಪನ್ ಮಾಡಿದ. ಯಾರಿಗೆ? ತಿರಸ್ಕರಿಸಲ್ಪಟ್ಟವಳಿಗೆ. ಆ ಓಪನ್ ಆದ ಬುಗ್ಗಿ ಇವತ್ತು ಸಹ ಏನಾಗ್ಲಿಲ್ಲ, ಬಂದಾಗ್ಲಿಲ್ಲ. ಯಾಕೆ ಗೊತ್ತಿಲ್ಲ, ದೇವರಿಗೆ ಬಾಗಿಲು ತಂದ್ರೆ ಯಾರು ಮುಚ್ಚಲಿಕ್ಕೆ ಆಗೋದಿಲ್ಲ. ಅಲ್ಲಿ ಮನುಷ್ಯನಿಗೆ ನಿನಗೆ ಬಾಗಿಲು ಮುಚ್ಚಿ ಹೊರಗೆ ಹಾಕಬಹುದು, ದೇವರು ನಿನಗೋಸ್ಕರ ಹೊಸ ಬಾಗಿಲನ್ನು ಈ ದಿನ ತೆರೆಯುತ್ತಾನೆ ಎಂಬುದಾಗಿ ನಾನು ನಿಮ್ಮ ವಿಷಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಲ್ಲಿ ಅವಳ ಮೂಲಕ ಒಂದು ಜನಾಂಗವನ್ನು ಉಂಟಾಯಿತು. ಇವತ್ತು ದೇವರು ಆತ್ಮನೇ, ಯಾರು ನಿನ್ನನ್ನು ತಿರಸ್ಕರಿಸಿದ್ರಲ್ಲ, ಅಲ್ಲಿ ದೇವರು ನಿನ್ನನ್ನು ತಿರಸ್ಕರಿಸುವುದಿಲ್ಲ, ದೇವರು ನಿನ್ನನ್ನು ಹಾನರ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ತಿರಸ್ಕರಿಸಲ್ಪಟ್ಟ ಕಲ್ಲಲ್ಲಿ ದೇವರು ಮೂಲೆಗಲ್ಲಾಗಿ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಅವನಿಗೆ ಅವನು ಹೊರಗೆ ಹಾಕ್ತಾರೆ. ಹೊರಗೆ ಹಾಕುವಾಗ ಏನಾಯ್ತಂತೆ ಅಲ್ಲಿ ನೋಡಿ, ಅವನು ತನ್ನ ಸಹೋದರನನ್ನು ಬಿಟ್ಟು ಎಲ್ಲಿಗೆ ಬಂದ? ಟೋಬ್ ದೇಶಕ್ಕೆ ಹೋಗಲು ಅಲ್ಲಿನ ಕಾಕ ಪೋಕರು ಕೂಡಿ ಅವನನ್ನು ಹಿಂಬಾಲಿಸಿದರಂತೆ. ಹಲ್ಲೆಲೂಯಾ. ನೋಡಿ, ಅವನಿದ್ದ ಸ್ಥಳದಿಂದ 15 ಮೈಲು ಪೂರ್ವ ದಿಕ್ಕಿಗೆ ಬರ್ತಾ ಇದ್ದಾರೆ ಅವರು. ಯಾರು? 15 ಮೈಲು ದೂರ ಅಂತೆ. ಟೋಬ್ ಎಂಬ ಆ ದೇಶ 15 ಮೈಲು ದೂರ ಇತ್ತಂತೆ ಅಲ್ಲಿಂದ. ಆಮೇಲೆ ಈಗದ ಸಿರಿಯಾ, ನೀವು ಕೇಳಿದ ಸಿರಿಯಾ, ಈಗದದು ಟೋಬ್ ಅಂತ ಹೇಳಿದ್ರೆ ಸಿರಿಯಾ. ಆ ಸ್ಥಳಕ್ಕೆ ಅವರು ಬರ್ತಾ ಇದ್ದಾರೆ. ಮತ್ತೆ ಯಾರೊಟ್ಟಿಗೆ ಇರ್ತಾರಂತೆ? ಕಾಕಪೋಕರ್ ಬೀದಿಯಲ್ಲೆಲ್ಲ ಇರೋರು ಮಕ್ಕಳೆಲ್ಲ ನೋಡ್ತಿರಲ್ಲ, ಅವರಿಗೆ ಮನೆ ಮಾಟ ಏನಿಲ್ಲ, ಅವ್ರಿಗೆ ಬಸ್ ಸ್ಟ್ಯಾಂಡ್ ಮನೆ. ಒಂದು ಒಳ್ಳೆ ಕುಟುಂಬದಲ್ಲಿ ಹೋಗಿದ್ದ, ಒಳ್ಳೆ ಸ್ಥಿತಿಯಲ್ಲಿದ್ದ. ಇವನು ತಪ್ಪು ಮಾಡಲಿಲ್ಲ, ಅವರ ಅಪ್ಪ ಮಾಡಿದ ತಪ್ಪಿಗೆ ಇವರು ಏನ್ ಮಾಡಿದ, ಮನೆಯಿಂದ ಹೊರಗೆ ಹೋದ. ದೇವರು ನಿನ್ನ ಹೃದಯ ನೋಡ್ತಾನೆ, ನಿನ್ನ ಪಟ್ಟ ಕಷ್ಟ ನೋಡ್ತಾ ಇದ್ದಾನೆ, ನಿನ್ನ ಅವಮಾನವನ್ನು ದೇವರು ನೋಡ್ತಾನೆ, ನೀನು ಹೋದ ಹಾದಿಯನ್ನು ದೇವರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಆ ಟೋಬ್ ಪ್ರದೇಶಕ್ಕೆ ಬಂದು ಏನ್ ಮಾಡ್ತಾರೆ, ಕಾಕಪೋಕರೊಂದಿಗೆ ಏನ್ ಮಾಡ್ತಾರೆ, ಹಿಂಬಾಲಿಸ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಮನೆ ಬಿಟ್ಟು ಎಲ್ಲಿಗೆ ಹೋದ? ಬೀದಿಗೆ ಬಂದ. ಆದ್ರೆ ನಮ್ಮ ದೇವರು ಬೀದಿಯಲ್ಲಿ ಬಿಡ್ತಾರ? ಬೀದಿಯಲ್ಲಿ ಬಿಡುವುದಿಲ್ಲ, ಬೀದಿಯಲ್ಲಿ ಬಿಡುವುದಿಲ್ಲ. ಅದೇ ಬೀದಿಯಿಂದ ತಿರುಗಿ ನಿನ್ನನ್ನು ಅರಮನೆಗೆ ಕರ್ಕೊಂಡು ಹೋಗಿ ನಿನ್ನ ರಾಜನಾಗಿ ಮಾಡ್ತಾರೆ. ಎಷ್ಟು ನಂಬ್ತೀರಿ? ಅಲ್ಲಿ ರಾಜನಾಗಿ ದೇವರು ಮಾಡ್ತಾರೆ. ಅಲ್ಲಿ ನೋಡಿ, ಯಾರು ಇವನನ್ನು ತಿರಸ್ಕಾರ ಮಾಡಿದ್ರಲ್ಲ, ಯಾರು ಇವನನ್ನು ರಿಜೆಕ್ಟ್ ಮಾಡಿದ್ರಲ್ಲ, ಯಾರು ಇವನ ಬಗ್ಗೆ ಇಲ್ಲ ಸಲ್ಲದನ್ನು ಮಾತನಾಡಿದ್ರಲ್ಲ, ಆಗ ಏನು ಪ್ರಾಬ್ಲಮ್ ಆಯ್ತು ಗೊತ್ತಾ? ಎಲ್ಲಿಂದ ಹೊರಗೆ ಹಾಕಲ್ಪಟ್ಟಿದ್ದಾನೋ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಆಮೇಲೆ ಅಲ್ಲಿ ಯಾವ ಮನೆಯಿಂದ ಬೇಡ ಅಂತ ಹೇಳಿದ್ರಲ್ಲ, ಆ ಮನೆಯಲ್ಲಿ ಪ್ರಾರಂಭವಾಯಿತು, ಪ್ರಾಬ್ಲಮ್ ಪ್ರಾರಂಭವಾಯಿತು, ಆ ಕುಟುಂಬದಲ್ಲಿ ಪ್ರಾರಂಭವಾಯಿತು. ಎಷ್ಟು ವಾಕ್ಯ ನೀವು ಓದ್ರಿ? 4ನೇ ವಾಕ್ಯ. ನೋಡಿ, ಅಮೋನಿಯರು ಇವನು ಇರುವ ತನಕ ಯಾವ ಯುದ್ಧ ಇರಲಿಲ್ಲ. ಇವನು ಹೋದದ್ದು ಏನಾಯ್ತು, ಅಲ್ಲಿ ಒಂದು ಯುದ್ಧ ಪ್ರಾರಂಭವಾಯ್ತು. ಎಷ್ಟು ಜನ ನಂಬ್ತೀರಿ? ನಿನ್ನನ್ನು ಯಾರಾದ್ರೂ ಹೊರಗೆ ಹಾಕಿದ್ರೆ ಅವರ ಮನೆಯ ಯುದ್ಧ ಸ್ಟಾರ್ಟ್ ಆಗ್ತದೆ, ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಯಾಕೆ ಗೊತ್ತಿಲ್ಲ? ಪ್ರಾಬ್ಲಮ್ ಸ್ಟಾರ್ಟ್ ಆದದ್ದು ನಿನ್ನನ್ನು ಕರಿಬೇಕಂತ. ನೀನಿಲ್ಲದ ಯುದ್ಧ ಸ್ಟಾಪ್ ಆಗುದಿಲ್ಲ, ನೀನಿಲ್ಲದ ಅಲ್ಲಿ ಬಿಡುಗಡೆ ಆಗುವುದಿಲ್ಲ. ಕೆಲವೊಂದು ಯುದ್ಧಗಳು ದೇವರೇ ತರ್ತಾನೆ. ಯಾಕಂತ ಹೇಳಿದ್ರೆ ನಿನ್ನನ್ನು ತಿರಸ್ಕರಿಸಿದ್ರಿಂದ, ನಿನ್ನ ವಿರುದ್ಧ ಮಾತನಾಡಿದ್ರಿಂದ ದೇವರು ಈ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಬೈಬಲ್ ಇರ್ತದೆ, ಅಮೋನಿಯರ ಯುದ್ಧಕ್ಕೆ ಬಂದಂತೆ. ಯಾರ ವಿರುದ್ಧ? ಇಸ್ರೇಲರ ವಿರುದ್ಧ ಯುದ್ಧಕ್ಕೆ ಬಂದಂತೆ. ಆಮೇಲೆ ಆಗ ಅವರೆಲ್ಲ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾರಾದ್ರೂ ನಮಗೆ ನಾಯಕನಿದ್ದಾನ, ಯಾರಾದ್ರೂ ನಮಗೆ ನಾಯಕನಿದ್ದಾನ. ನೋಡುವಾಗ ಯಾವ ನಾಯಕ ಅಲ್ಲಿಲ್ಲ. ಸಡನ್ ಯಾರಿಗೆ ನೆನಪಾದ? ಯಾರು ನೆನಪಾದದ್ದು? ಯೆಫ್ತಾ. ಇವನು ಯಾರು? ಪರಾಕ್ರಮಶಾಲಿ. ಹಲ್ಲೆಲೂಯಾ. ಈಗ ಇವನು ಬೇಕಾಗಿತ್ತು, ಈಗ ಇವನ ನೆನಪಾಯಿತು. ಯಾವಾಗ ಕಷ್ಟ ಬರ್ತದಲ್ಲ, ಎಲ್ಲರೂ ಕೈ ಬಿಡುವಾಗ, ನಿನ್ನನ್ನು ತಿರಸ್ಕಾರ ಮಾಡಿದಾಗ ನೀನು ಒಳ್ಳೆಯವನೆಂಬುದಾಗಿ ಅವರಿಗೆ ಗೊತ್ತಾಗ್ತದೆ, ನೀನು ನಿಜವಾದ ವ್ಯಕ್ತಿ ಎಂಬುದಾಗಿ ದೇವರು ಆರಿಸಿದವನೆಂಬುದಾಗಿ ಗೊತ್ತಾಗ್ತದೆ. ಇವತ್ತು ನಾನು ಹೇಳ್ತಾ ಇದ್ದೇನೆ, ನೀನು ಮನೆಯಿಂದ ಹೊರಗೆ ಹೋಗಿರಬಹುದು, ಆದರೆ ನೀನು ತಿರುಗಿ ಬರುವಾಗ ನೀನು ಸಾಮಾನ್ಯ ವ್ಯಕ್ತಿ ಆಗಿರುವುದಿಲ್ಲ, ಅಸಾಮಾನ್ಯ ವ್ಯಕ್ತಿಯಾಗಿ ದೇವರಿಂದ ಎತ್ತಿಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ.
ಯಾಕೆ ಗೊತ್ತಿಲ್ಲ, ಸುಮ್ಮನೆ ಅಲ್ಲ, ಒಂದು ಉದ್ದೇಶದ ಮೇರೆಗೆ. ಹಲ್ಲೆಲೂಯಾ. ದಾವೀದನನ್ನು ಹೊರಗೆ ಹಾಕಿದ್ದು ಒಂದು ಉದ್ದೇಶದ ಮೇರೆಗೆ. ನಿನ್ನನ್ನು ಇವತ್ತು ರಿಜೆಕ್ಟ್ ಮಾಡಿದ್ದು ಒಂದು ಉದ್ದೇಶದ ಮೇರೆಗೆ. ದೇವರಿಗೆ ದೊಡ್ಡ ಕಾರ್ಯ ನಿನ್ನ ಜೀವಿತದಲ್ಲಿ ಮಾಡಲಿಕ್ಕೆ ಉಂಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ಅಲ್ಲಿ ಅಮ್ಮೋನಿಯರ ಯುದ್ಧಕ್ಕೆ ಬರುವಾಗ ಏನಾಯ್ತು? ಅವರಿಗೆ ಯಾರ ನೆನಪಾಯ್ತು? ಯೆಫ್ತಾಹನ ನೆನಪಾಯ್ತು. ನಂತರ ವಾಕ್ಯ ಓದಿರಲ್ಲಿ ಬೇಗ ಹೋಗ್ತೇನೆ. ಆಗ ಗಿಲ್ಯಾದಿನ ಹಿರಿಯರು ಯೆಫ್ತಾಹನನ್ನು ಟೋಬ್ ದೇಶದಿಂದ ಕರೆದುಕೊಂಡು ಬರುವುದಕ್ಕಾಗಿ ಅಲ್ಲಿಗೆ ಹೋಗಿ ಅವನಿಗೆ ಏನಂತೆ, ನಾವು ಅಮ್ಮೋನಿಯರೊಡನೆ ಯುದ್ಧ ಮಾಡುವ ಹಾಗೆ ನೀನು ಬಂದು ನಮ್ಮ ನಾಯಕನಾಗು ಎಂದು ಏನು ಮಾಡಿದಂತೆ ಬೇಡಿಕೊಟ್ರಂತೆ. ತಮ್ಮಯ್ಯ ಮಾಡೆ. ಅಲ್ಲೆಲ್ಲೂಯಾ. ಸಮಯ ಅದೇ ಈಗ ಕಾಲಿಡ್ಲಿಕ್ಕೆ ಎಷ್ಟು ನಂಬ್ತೀರಿ ಗೊತ್ತಾಗ್ತದೆ. ನಿನ್ನನ್ನು ಯಾರಿಗೆ ಹೇಳಿ ರಿಜೆಕ್ಟ್ ಮಾಡಿದ್ರಲ್ಲ, ದೇವರಿಗೂ ಆ ಕಾರ್ಯವನ್ನು ಮಾಡಿಕೊಡ್ತಾರೆ. ನನ್ನ ದೇವರ ಸ್ಪೆಷಾಲಿಟಿ ಅದೇ ಆಗಿದೆ. ಹಲ್ಲೆಲೂಯಾ. ನನ್ನ ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಮನುಷ್ಯರು ಕೈ ಬಿಡ್ಬೋದು, ದೇವರು ತೊರೆದು ಬಿಡುವುದಿಲ್ಲ. ಎಷ್ಟು ನಂಬ್ತಿರುತ್ತೆ, ನಾನು ನಂಬ್ತೇನೆ. ಅಲ್ಲಿ ಕೆಲವೊಂದು ಕಾರ್ಯ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಸಾಧ್ಯವಾದ ಕಾರ್ಯ ದೇವರು ಸಾಧ್ಯ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ನಂತರ ವಾಕ್ಯ ನೋಡಿ, ಅಲ್ಲಿ ಏನಾಯ್ತು? ನನ್ನನ್ನು ಹಗೆ ಮಾಡಿ ನನ್ನ ತಂದೆಯ ಮನೆಯಿಂದ ಅಡ್ಡಿ ಬಿಟ್ಟವರು ನೀವೇ ಅಲ್ಲವೋ? ನಿಮಗೆ ಕಷ್ಟ ಬಂದಾಗ ನನ್ನ ಬಳಿಗೆ ಯಾಕೆ ಬಂದಿರಿ ಅನ್ನಲು ಅವರು ಹೇಳ್ತಾರೆ. ಆದ್ದರಿಂದಲೇ ಈಗ ತಿರುಗಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮ ಸಂಗಡ ಬಂದು ಅಮ್ಮೋನಿಯರೊಡನೆ ಯುದ್ಧ ಮಾಡುವೆಯಾದರೆ ಗಿಲ್ಯಾದಿನವರಿಗೆಲ್ಲ ನೀನೇ ಶಿರಸ್ಸಾಗಿರುವೆ ಎಂದು ಹೇಳಿದ್ರು. ಯಾವ ವ್ಯಕ್ತಿ ಬೇಡ ಅಂತ ಬಿಟ್ರ ಈಗ ಕಿಂಗ್ ಆಗಿ ಹೋಗ್ತಾ ಇದ್ದಾರೆ. ಆ ಮನೆ ಕಿಂಗ್ ಮಾತ್ರ ಅಲ್ಲ, ಆ ಪಟ್ಟಣದ ಕಿಂಗ್. ಎಷ್ಟು ನಂಬ್ತೀರಿ? ಎಷ್ಟು ನೀವು ನಂಬ್ತೇನೆ, ನಾನು ನಂಬ್ತೇನೆ. ದೇವರು ನಿನ್ನನ್ನೇ ನಿನ್ನ ಕುಟುಂಬದಲ್ಲಿ ಕಿಂಗ್ ಆಗಿ ಮಾಡ್ತಾನೆ. ಅಲ್ಲಿ ನೀನಿರುವ ಪಟ್ಟಣದಲ್ಲಿ ನಿನ್ನ ಹೆಸರು ಪ್ರಖ್ಯಾತಿಗೆ ಬರ್ತಾ ಇದ್ರು. ಅಲ್ಲಿ ಯಾರು ಪ್ರಯೋಜನ ಇಲ್ಲ ಹೇಳಿದ್ರಲ್ಲ, ನೀನು ಪ್ರಯೋಜನಕಾರಿಯಾದ ವ್ಯಕ್ತಿಯಾಗಿ ದೇವರು ಮಾಡ್ತಾರೆ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ದೇವರು ಆರಿಸಲಿಕ್ಕೆ ಹಾಗೆ. ಹೌದಾ? ಪ್ರೈಸ್ ದಿ ಲಾರ್ಡ್. ದೇವರು ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ದೇವರು ಈ ಲೋಕದ ಬುದ್ಧಿಹೀನರನ್ನು ಆರಿಸಿ ತೆಗೆದುಕೊಂಡಿದ್ದಾನೆ. ಯಾರ ಮುಂದೆ? ಬುದ್ಧಿವಂತರ ಮುಂದೆ. ಹಲ್ಲೆಲೂಯಾ. ಯಾರು? ದೇವರು ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಯಾರ ಮುಂದೆ? ಬಲಾಢ್ಯರ ಮುಂದೆ. ಯಾರಾದರೂ ಬಲಹೀನ ಹೇಳುವುದಾದರೆ, ಯಾರಾದರೂ ಬುದ್ಧಿ ಇಲ್ಲದವರಿದ್ರೆ, ನೀನು ಬೇಡ ಅಂತ ಹೇಳಿದವರು, ನಿನ್ನ ಕೆಲಸದಿಂದ ನಿನ್ನನ್ನು ಡಿಫಾರ್ ಮಾಡಿದವರು, ನಿನ್ನ ಕೆಲಸ ಪ್ರಮೋಷನ್ ಅನ್ನು ತಡೆದವರು, ಇವತ್ತು ಯೇಸುವಿನ ನಾಮದಲ್ಲಿ ನಾನು ಹೇಳ್ತಿದ್ದೇನೆ, ಅದೆಲ್ಲ ಸಿಚುವೇಶನ್ ಬದಲಾಗಿ ಹೋಗ್ತವೆ. ನಿನ್ನನ್ನು ಪ್ರಮೋಷನ್ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ಜನ ರಿಸೀವ್ ಮಾಡ್ತೀರಿ? ಯೇಸುವಿನ ನಾಮದಲ್ಲಿ ಅದು ನಿಮ್ಮ ಜೀವಿತದಲ್ಲಿ ಅದು ಬರ್ತದೆ. ಕೆಲವರ ಜೀವಿತದಲ್ಲಿ ಒಂದು ಚಿಕ್ಕ ಕಾರಣಕ್ಕೆ ಪ್ರಮೋಷನ್ ಅನ್ನು ನಿಲ್ಲಿಸ್ತಾರೆ. ಪ್ರಮೋಷನ್ ನಿಲ್ಲಿಸಲಿಕ್ಕೆ ದೇವರು ಅದರ ಪ್ರಮೋಷನ್ ಆಗ್ಬೇಕಾದ ತೀರ್ಮಾನ ಮಾಡಿದ ಮೇಲೆ ಯಾರು ಕಳೀಲಿಕ್ಕೆ ಆಗುದಿಲ್ಲ. ಪ್ರಿಯರೇ, ಯಾವ ವ್ಯಕ್ತಿ ನಿನ್ನ ನಿಲ್ಲಿಸಲಿಕ್ಕೆ ಆಗುವುದೇ ಇಲ್ಲ. ಯಾಕಂದ್ರೆ ದೇವರಿಗೆ ನಿನ್ನ ಮೇಲೆ ಒಂದು ಪ್ಲಾನ್ ಉಂಟು. ದೇವರ ಪ್ಲಾನ್ ನಮಗೆ ಗೊತ್ತಿರುವುದಿಲ್ಲ. ಯೋಸೇಫನನ್ನು ನೋಡ್ರಿ. ಯೋಸೇಫನಿಗೆ ಚಿಕ್ಕ ಪ್ರಾಯದಲ್ಲಿರುವಾಗ 17 ವರ್ಷದ ಯವನಸ್ಥ. ಹೌದು ಪ್ರೇಸ್, ಕನಸು ಕಂಡ. ಏನ್ ಕನಸು ಕಂಡ? ಅವ್ರ ಸೈನು ಪ್ರಧಾನಮಂತ್ರಿ ಆಗ್ತೇನೆ ಅಂತ ಕನಸು. ಎಲ್ಲರೂ ಇವರ ಮುಂದೆ ತಂದೆ ತಾಯಿ ಸಹೋದರಿ ಏನ್ ಮಾಡ್ತಾರೆ? ಅಡ್ಡ ಬಿಡುವ ಕನಸು. ಇವರ ಸಹೋದರ ಹತ್ರ ಹೇಳುವಾಗ ಸಹೋದರಿ ಏನು ಹೇಳಿದ್ರು? ಕನಸುಗಾರ ಬಂದ ತಮಾಷೆ ಮಾಡಿದ್ರು ಅವನಿಗೆ. ಹೌದಾ? ಕನಸುಗಾರ ಬಂದ. ಇವರ ಕನಸು ಏನಾಗ್ತದೆ ನೋಡುವ. ರಿಜೆಕ್ಟೆಡ್ ಪರ್ಸನ್. ಸಹೋದರಿ ರಿಜೆಕ್ಟ್ ಮಾಡಿದ್ರು. ಅಪ್ಪನ ಹತ್ರ ಹೇಳಿದ, ಕನಸು ನಾನು ಬಿಟ್ಟದೆ ಏನ್ ಹೇಳಿದಪ್ಪ? ಸುಮ್ಮನೆ ಮಾರಾಯ ಅಂತ ಹೇಳ್ತಾರೆ. ಇವತ್ತು ಯಾರಾದರೂ ನಿನ್ನ ವಾಗ್ದಾನವನ್ನು ಮುಂದೆ ಇದು ನಡೆಯುವುದಿಲ್ಲ ಹೇಳಿದ್ರೆ, ನಿನ್ನ ಮನೆಯವರು ಹೇಳಿದ್ರು ಸಹ ದೇವರು ನಡೆಸುವ ತೀರ್ಮಾನ ಮಾಡಿದ್ದಾರೆ. ಹಲ್ಲೆಲೂಯಾ. ಇವನು ಸಹ ತಳ್ಳಲ್ಪಟ್ಟ ಐಗುಪ್ತಕ್ಕೆ ಹೋದ. ಐಗುಪ್ತಕ್ಕೆ ಹೋಗುವಾಗ ಅಲ್ಲಿ ಸಹ ಕಷ್ಟ, ಅಲ್ಲಿ ಸಹ ಹೋರಾಟ. ಹೌದು ಪ್ರೇಸ್. ಸೆರೆಮನೆಗೆ ಸಹ ಹೋದ. ಆದ್ರೆ ಸೆರೆಮನೆ ಸಹ ಅವನಿಗೆ ಕಿಂಗ್ ಆಗಿಲ್ಲ. ಹೌದು ಪ್ರೇಸ್. ಅಲ್ಲಿ ಸಹ ಅವನಿಗೆ ಕಿಂಗ್ ಆಗಿ ದೇವರು ಮಾಡಿದ. ಪೊಟ್ಟಿಫರನ ಮನೆಗೆ ಹೋದ. ಅಲ್ಲಿ ಸಹ ಕಿಂಗ್ ಅವರು.
ನಾನು ಹೇಳ್ತೇನೆ, ನೀನು ಎಲ್ಲಿದ್ರು ಸಹ ನೀನು ಕಿಂಗ್ ಆಗಿ ದೇವರು ಮಾರ್ಪಡಿಸ್ತಾರೆ. ಹೌದಾ? ಪ್ರೈಸರು ಹಲ್ಲೆಲೂಯ. ಕಾಕಬೋಕರೊಟ್ಟಿಗೆ ಹೋದ, ಅಲ್ಲ ಟೋಪ್ ದೇಶಕ್ಕೆ ಕಾಕಬೋಕರೊಟ್ಟಿಗೆ ಹೋದ. ಕಾಕಬೋಕರ ಮತ್ತೆ ಸಹ ಅವ್ರು ಕಿಂಗೆ. ಎಲ್ಲ ಮಕ್ಕಳಿಗೆ ಹಿಂದೆ ಬಂದು ಓ ಪ್ರೈಸರು. ಇವತ್ತು ನಾನು ಹೇಳ್ತೇನೆ, ದೇವರು ಯಾವ ಪರಿಸ್ಥಿತಿ ಇದ್ರು ಸಹ ನಿನ್ನ ರಾಜನಾಗಿ ದೇವರು ಮಾಡ್ತಾರೆ. ಹಲ್ಲೆಲೂಯ. ಇಲ್ಲಿ ವಾಕ್ಯದಲ್ಲಿ ನೀವು ನೋಡುವ ಅದೇನಂತ ಹೇಳಿದ್ರೆ, ಅವ್ರು ಬೇಡಿಕೊಳ್ತಾ ಇದ್ದಾರಂತೆ, ನೀನು ಶಿರಸ್ಸಾಗುವಿ ಅಂದ್ರೆ ನೀನು ತಲೆಯಾಗುವಿ. ಆಮೇಲೆ ಅಲ್ಲಿ ನಂತರ ವಾಕ್ಯ ಓದಿ, ಬೇಗ ಹೋಗ್ತೇನೆ ನಾನು. 9ನೇ ವಾಕ್ಯ. ಆಗ ಯೆಫ್ತಾಹನು ಅವರಿಗೆ, ನೀವು ನನ್ನನ್ನು ಅಮಾನಿಯರೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಕರೆದುಕೊಂಡು ಹೋಗುವಲ್ಲಿ ಯೆಹೋವನು ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟರೆ ನಿಜವಾಗಿ ನನ್ನನ್ನು ಅಧಿಪತಿಯನ್ನಾಗಿ ಮಾಡುವಿರೋ ಎಂದು ಕೇಳಲು ಅವರು ಅವನಿಗೆ ಹಾಗೆಯೇ ಮಾಡುವೆವು, ಉಭಯತರ ಮಾತುಗಳಿಗೆ ಯೆಹೋವನೇ ಸಾಕ್ಷಿ ಎಂದು ಉತ್ತರ ಕೊಟ್ಟರು. ಆಗ ಯೆಫ್ತಾಹನು ಗಿಲ್ಯಾದಿನ ಹಿರಿಯರ ಸಂಗಡ ಏನಾದವು ಹೋದನೆ. ಅಲ್ಲಿ ಇಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ, ಮಾತು ಕೊಡ್ತಾ ಇದ್ದಾರೆ. ಅಲ್ಲೆಲೂಯ. ನೀನು ಜಯ ಕಂಡ್ರೆ ನೀನೇ ಕಿಂಗ್. ಅಲ್ಲಿ ಕುಟುಂಬಕ್ಕೆ ಕಿಂಗ್ ಮಾತ್ರ ಅಲ್ಲ, ಈ ಪಟ್ಟಣಕ್ಕೆ ಕಿಂಗ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹೌದು, ಪ್ರೈಸ್ ದಿ ಲಾರ್ಡ್. ಯಾರು ಇವ ವ್ಯಕ್ತಿ? ತಿರಸ್ಕರಿಸಲ್ಪಟ್ಟ ವ್ಯಕ್ತಿ, ಹೊರಗೆ ಹಾಕಲ್ಪಟ್ಟ ವ್ಯಕ್ತಿ. ಅನೇಕರ ಜೀವಿತದಲ್ಲಿ ಈ ರೀತಿ ಇರುವುದಾದರೆ ದೇವರನ್ನು ಚೇಂಜಸ್ ತಾಲಿಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ದೇವರು ನಿಮ್ಮ ಒಂದಿಗೆ ಮಾತನಾಡ್ತಾ ಇದ್ದಾರೆ. ಯಾಕಪ್ಪ ಇವಳನ್ನು ಹುಟ್ಟಿ ಜನಿಸಿದ್ಲೆ ಅಂತ, ಈ ದೇಹನ ಮಂಜಿನ ಹುಟ್ಟಿಯಲ್ಲ ಮಾರಾಯ. ಎಷ್ಟು ಜನ ತಂದೆ ತಾಯಿಗಳೇ ಅಂತ ಅವರನ್ನೇ ದೇವರು ಉನ್ನತಿಗೆ ನಡೆಸ್ತಾನೆ. ಎಷ್ಟು ಜನ ಅಂತೀರಿ? ಹಲ್ಲೆಲೂಯ. ಬೇಡವೆಂದು ತಳ್ಳಲ್ಪಟ್ಟ ಕಲ್ಲನ್ನೇ ದೇವರು ಮುಂದೆಗಳಾಗಿ ಮಾಡ್ತಾನೆ. ಹಲ್ಲೆಲೂಯ. ಇಲ್ಲಿ ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ, ಗ್ಯಾರಂಟಿ ಅಲ್ಲ, ನನ್ನ ಶಿರಸ್ಸಾಗಿ ಮಾಡ್ತಿರಲ್ಲ. ಅದಕ್ಕೆ ಅವ್ರು ಹೌದು ಅಂತ ಹೇಳುವಾಗ ಅವ್ರು ಹೋಗ್ತಾನೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ? ಯಾರು ಬೇಡ ಅಂತ ಹೇಳಿದ್ರು ಅಷ್ಟೇ ಮನೆಗೆ ಹೋಗ್ತಾ ಇದ್ದಾರೆ. ಜನರೆಲ್ಲ ಹೇಳಿದ್ರಲ್ಲ, ಇವ್ರು ಬೇಡ ಅಂತ ಹೇಳಿದ್ರಲ್ಲ, ಅದೇ ಮನೆಗೆ ಹೋಗ್ತಾ ಇದ್ದಾನೆ. ಸುಳ್ಳಿಯ ಮಗ ಅಂತ ಹೇಳಿದ್ರಲ್ಲ, ಅದೇ ಜನರ ಮಧ್ಯೆ ಹೋಗ್ತಾ ಇದ್ದಾನೆ. ಯಾರು ನಿನ್ನ ವಿರುದ್ಧ ಮಾತನಾಡಿದ್ರು ಅವರ ಮುಂದೆ ದೇವರು ಹೆಚ್ಚಿಗೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯ. ನಂತರ ವಾಕ್ಯ ನೋಡಿ, ಅಲ್ಲಿ ಒಂದು ವಾಕ್ಯ ನೋಡಿ, ಏನಂತ ಹೇಳಿದ್ರೆ, ಜನರು ಅವನನ್ನು ಅಧಿಪತಿಯನ್ನಾಗಿಯೂ ನಾಯಕನನ್ನಾಗಿಯೂ ನೇಮಿಸಿದರು. ಮತ್ತು ಯೆಫ್ತಾಹನು ತನ್ನ ಸಂಗತಿಯನ್ನೆಲ್ಲ ಮಿಚ್ಚೆಯಲ್ಲಿ ಯೆಹೋವನ ಮುಂದೆ ಏನ್ ಮಾಡಿದ್ರು? ಆರಿಕೆ ಮಾಡಿದರು. ಯಾರು? ಯೆಫ್ತಾಹ. ಯಾರ ಮುಂದೆ ಆರಿಕೆ ಮಾಡಿದ್ರು? ದೇವರ ಮುಂದೆ ಆರಿಕೆ ಮಾಡಿದಂತೆ. ಎಂತ ಆರಿಕೆ ಮಾಡಿದ ಗೊತ್ತುಂಟ? ಅಲ್ಲಿ ಮಿಚ್ಚೆಯಲ್ಲಿ ಆರಿಕೆ ಮಾಡಿದೆಯೋ ಗೊತ್ತುಂಟ? ಅಂದ್ರೆ ಹೇಳಿದ್ರು, ನೀನು ನನ್ನನ್ನು ನೋಡುವ ದೇವರು. ಅಲ್ಲಿ ಮಿಚ್ಚೆ ಅಂತ ಹೇಳಿದ್ರೆ ಅದರ ಇಬ್ರಿಯ ಪದದ ಅರ್ಥ ವಾಚ್ ಟವರ್ ಅಂತ. ಏನು? ವಾಚ್ ಟವರ್. ವಾಚ್ ಟವರ್ ಅಂದ್ರೆ ಏನು? ನಾವು ನೋಡ್ತೇವೆ ಕೆಲವೊಂದು ವಾಚ್ ಟವರ್ ಏನಿತ್ತು? ರಾಜನ ಮನೆಯ ಎದುರೆಲ್ಲ ಹೇಗೆ ಅವ್ರು ನೋಡುವವರು, ಕಾಯುವವರು, ಯಾರೆಲ್ಲ ಅರಮನೆ ಒಳಗೆ ಬರ್ತಾ ಈಗ ಸಿಸಿ ಕ್ಯಾಮರಾ ಇತ್ತು. ಆಗ ಏನಿತ್ತು? ವಾಚ್ ಟವರ್ ಇತ್ತು. ಆಗ ವಾಚ್ ಟವರ್, ಆಗ ಸಿಸಿ ಕ್ಯಾಮರಾ ಯಾವ್ದಿರ್ಲಿಲ್ಲ. ಯಾರು ಬಂದ್ರು ಅವ್ರು ನೋಡ್ತಿದ್ರು. ಹಾಗೆ ನಮ್ಮ ದೇವರು ಯಾರಂತೆ? ವಾಚ್ ಟವರ್. ಹೇಳ್ರಿ, ವಾಚ್ ಟವರ್. ಇವತ್ತು ನಿನ್ನಲ್ಲಿ ಯಾರೆಲ್ಲ ಹೊರಗೆ ಹಾಕಿದ್ರು ಅದು ದೇವರು ನೋಡಿ ಅಲ್ಲೇ ಪ್ರಾಬ್ಲಮ್ ಅನ್ಕೊಟ್ಟು ನೀನು ತಿರುಗಿ ಬರುವ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇದು ಅವರು ಹೇಳ್ತಾ ಇದ್ದಾರೆ, ಆಯ್ಕೆ ಮಾಡ್ತಾರೆ. ದೇವರೇ, ಎಲ್ಲರನ್ನ ತಿರಸ್ಕರಿಸಿದ್ರು ಸಹ ನೀನು ನನ್ನನ್ನು ಮಾನ್ಯವಾಗಿ ಕಂಡಿಯಲ್ಲ, ನೀನು ನನ್ನನ್ನು ಮೂಲೆಗಲ್ಲಾಗಿ ಮಾಡಿದೆಯಲ್ಲ ಎಂಬುದಾಗಿ ದೇವರ ಮುಂದೆ ಅವ್ರು ಏನ್ ಮಾಡ್ತಾರೆ? ಸ್ತೋತ್ರ ಹೇಳ್ತಾರೆ, ಥ್ಯಾಂಕ್ಸ್ ಹೇಳ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ಇವತ್ತು ಥ್ಯಾಂಕ್ಸ್ ಹೇಳಲಿಕ್ಕೆ ಸಿದ್ಧವಾಗಿದೆ? ಹಲ್ಲೆಲೂಯಾ. ಇವತ್ತು ದೇವರು ನಿಮ್ಮನ್ನೇ ದೇವರು ಕಾರ್ಯ ಮಾಡುವವನಾಗಿದ್ದಾನೆ. ಇವತ್ತು ಅನೇಕರ ಜೀವಿತದಲ್ಲಿ ತಳ್ಳಲ್ಪಟ್ಟಾಗ ಏನ್ ಮಾಡ್ತಾರೆ? ನಾನು ಯಾರಿಗೆ ಬೇಡದವರಿಗೆ ಸುಸೈಡ್ ಮಾಡ್ತಾರೆ. ಇವತ್ತು ಸುಸೈಡ್ ಸೈತಾನ ಒಂದು ಟ್ರಿಕ್ ಆಗಿದೆ. ಸುಸೈಡ್ ಮಾಡಿದ್ರೆ ಎಲ್ಲಿಗೆ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಇವತ್ತು ನೋಡಿ, ಸೈತಾನ ಮಾಡುವುದು ಏನು ಗೊತ್ತಾ? ನಿನ್ನ ವಾಗ್ದಾನ ನಡಿಬಾರ್ದಂತ. ಅರ್ಥ ಆಗ್ತದೆ? ನಿನ್ನ ವಾಗ್ದಾನ ದೊಡ್ಡದಾಗಿದೆ, ಅದಕ್ಕೆ ರಿಜೆಕ್ಷನ್ ಬಂದಿದೆ ಅಂತ ನಂಬಬೇಕು. ಹಲ್ಲೆಲೂಯಾ. ನಿನ್ನ ಬಗ್ಗೆ ದೇವರಿಗೆ ಒಂದು ಅನೇಕ ಪ್ಲಾನ್ಸ್ ಗಳನ್ನು ಇಟ್ಟಿದ್ದಾರೆ, ಅದಕ್ಕೆ ಈ ಪ್ರಾಬ್ಲಮ್ ಬಂದಿದೆ ಅಂತ ನೆನಪು ಮಾಡಬೇಕು. ಎಲ್ಲಿಯಾದ್ರೂ ನೋಡಿ, ದೇವರ ಮಕ್ಕಳ ಜೀವಿತದಲ್ಲಿ ಪ್ರಾಬ್ಲಮ್ ಇಲ್ಲದೆ ಅವರು ಡೈರೆಕ್ಟ್ ಆಗಿ ಕಿಂಗ್ ಆಗೋದು ನೋಡಿದ್ರ? ಇಲ್ಲ. ಪ್ರಾಬ್ಲಮ್ ಬಂದ್ರೆ ಕಿಂಗ್ ಆದ. ಇವತ್ತು ನೀನು ಪ್ರಾಬ್ಲಮ್ ಅಲ್ಲಿ ಹೋಗ್ತೀಯಾ, ನಿನ್ನನ್ನೇ ಒಂದು ದಿವಸ ದೇವರು ಅರಸನಾಗಿ ಮಾಡ್ತಾರೆ, ನಿನ್ನನ್ನೇ ದೇವರು ಮೆಚ್ಚುವ ಹಾಗೆ ಮಾಡ್ತಾರೆ. ಹಲ್ಲೆಲೂಯಾ. ನಂತರ ನಾವು ನೋಡ್ತೇವೆ, ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಮೋನಿಯರ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ.
ಹಲ್ಲೆಲೂಯಾ ಮಾತನಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಹಲ್ಲೆಲೂಯಾ ಅಲ್ಲಿಂದ ಜನರು ಕೇಳುವುದಿಲ್ಲ, ಯಾಕೆ ನೀವು ಯುದ್ಧಕ್ಕೆ ಬರ್ತೇನೆ, ಯಾಕೆ ಪ್ರಾಬ್ಲಮ್ ಅಂತ ಹೇಳುವಾಗ ಅವ್ರು ಏನ್ ಮಾಡ್ತಾರೆ, ಇವರ ಯಾವ ಯೆಫ್ಥನ ಮಾತನ್ನು ಕೇಳಿಲ್ಲ. ಆಗ ನೀವು ನೋಡುವುದಾದ್ರೆ 27ನೇ ವಾಕ್ಯಕ್ಕೆ ಬನ್ನಿ. ಬೇಗ ನೋಡ್ತೇನೆ 27ನೇ ವಾಕ್ಯ. ನಾನು ನಿನಗೆ ಯಾವ ಅನ್ಯಾಯವನ್ನು ಮಾಡಲಿಲ್ಲ, ಈಗ ನೀನು ನನಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದದ್ರಿಂದ ನೀನೇ ಅನ್ಯಾಯ ಮಾಡಿದ ಹಾಗಾಯಿತು. ನ್ಯಾಯಸ್ಥಾಪಕನಾದ ಯೆಹೋವನೇ ಈ ಒಂದು ಇಸ್ರೇಲರಿಗೂ ಅಮೋರಿಯರಿಗೂ ಮಧ್ಯದಲ್ಲಿ ನ್ಯಾಯ ತೀರಿಸಲಿ ಎಂದು ಹೇಳಿದರು. ಏನಂತೆ, ಅಮೋರಿಯರ ಅರಸರು ಏನ್ ಮಾಡಲಿಲ್ಲ, ಕಿವಿಗೊಡ್ಲಿಲ್ಲ. ಅವರು ಜಗಳ ಮಾಡಲಿಕ್ಕೆ ಬಂದರು, ಇವರು ಸಮಾಧಾನ ಹೇಳಲಿಕ್ಕೆ ಯುದ್ಧ ಬೇಡ ಬೇಡ ಹೇಳಿದ್ರೆ ಕೇಳಿಲ್ಲ, ಯುದ್ಧ ಮಾಡಲಿಕ್ಕೆ ಬಂದರು. ಹಾಗೇನಾಯ್ತು 29ನೇ ವಾಕ್ಯ. ಯೆಫ್ಥನ ಮೇಲೆ ಬಂದಿತ್ತು. ನೋಡಿ, ಅವನು ಗಿಲ್ಯಾದ್ ಪ್ರಾಂತ್ಯ ಮಾನಸೆ ದೇಶದ ಇವುಗಳಲ್ಲಿ ಸಂಚರಿಸಿ ತಿರುಗಿ ಗಿಲ್ಯಾದಿನ ಮಿಚ್ಚಿಗೆ ಬಂದು ಅಲ್ಲಿಂದ ಅಮೋರಿಯರ ಮೇಲೆ ಯುದ್ಧಕ್ಕೆ ಹೋದನು. ಇದಲ್ಲದೆ ಅವನು ಯೆಹೋವನಿಗೆ, ನೋಡಿ ಅವನು, ನೀನು ಅಮಾಲ್ಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ನಾನು ಸುರಕ್ಷಿತನಾಗಿ ನಾನು ಮನೆಗೆ ಹುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿಂದ ಮೊದಲು ಬರುವಂತ ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಅರಿಕೆ ಮಾಡಿದನು. ಯೆಹೋವನು ಅವನ ಕೈಗೆ ಏನ್ ಮಾಡಿದ್ರ, ದೇವರು ಒಪ್ಪಿಸಿಕೊಟ್ಟಾನೆ. ಇಲ್ಲದ ಅವನು ಏನ್ ಮಾಡ್ತಾನೆ ಗೊತ್ತುಂಟ, ಅಲ್ಲಿ ಯುದ್ಧಕ್ಕೆ ಹೋಗುವಾಗ ದೇವರೊಂದಿಗೆ ಒಂದು ಪ್ರಮಾಣ ಮಾಡ್ತಾನೆ. ಏನು ಪ್ರಮಾಣ ಅಂತ ಹೇಳಿದ್ರೆ, ದೇವರೇ ನೀನು ಅಮೋರಿಯರ ವಿರುದ್ಧ ನನಗೆ ಜಯ ಕೊಡುವುದಾದ್ರೆ ನನ್ನ ಎದುರು ಮೊದಲು ನಾನು ಜಯ ಕಂಡ ನಂತರ, ವಿಕ್ಟ್ರಿ ಆದ ನಂತರ ಬರ್ತೇನಲ್ಲ, ಯಾವ ಪ್ರಾಣಿ ನನ್ನ ಎದುರಲ್ಲಿ ಬರ್ತದಲ್ಲ ಅದನ್ನು ನಿನಗೇನ್ ಮಾಡ್ತೇನೆ, ಹೋಮ ಮಾಡ್ತೇನೆ, ಬಲಿ ಕೊಡ್ತೇನೆ ಎಂಬುದಾಗಿ ಅವನು ಪ್ರಮಾಣ ಮಾಡ್ತಾನೆ. ಪ್ರಮಾಣ ಮಾಡುವಾಗ ದೇವರು ಅವರ ಪ್ರಮಾಣವನ್ನು ಕೇಳಿ ಏನ್ ಮಾಡ್ತಾನೆ, ಅವನಿಗೆ ಅಮೋರಿಯರ ವಿರುದ್ಧ ಏನ್ ಮಾಡ್ತಾನೆ, ದೊಡ್ಡ ಜಯ ಕಾಣ್ತಾನೆ. ದೊಡ್ಡ ಜಯ ಕಾಣ್ತಾನೆ. ಹಲ್ಲೆಲೂಯಾ. ನಂತರ ನಾವು ನೋಡ್ತೇವೆ, ಇವನು ಜಯಶಾಲಿಯಾದಾಗ ವಾದ್ಯಗಳು, ಡಂಗುರಗಳು ಅದರ ಮೂಲಕ ಇವನು ಬರ್ತಾ ಇರುವಾಗ, ಜಯಶಾಲಿಯಾಗಿ ಬಂದಾಗ ಅವನ ಎದುರು ಯಾರು ಬರ್ತಾರೆ ಗೊತ್ತಿಲ್ಲ, ಅವನ ಮಗಳು, ಒಬ್ಬಳೇ ಮಗಳು. ಹಲ್ಲೆಲೂಯಾ. ಅವನಿಗೆ ಬೇರೆ ಮಕ್ಕಳಿಲ್ಲ, ಒಂದೇ ಹೆಣ್ಣು ಮಗಳು. ಅವನು ಓಡಿ ಅಪ್ಪ ಅಂತ ಹೇಳಿ ಅಪ್ಪಿಕೊಂಡು ಬರುವಾಗ ಅಪ್ಪ ಕೂಗಿಗೆ ಶುರು ಮಾಡ್ತಾನೆ, ಮಗಳು ಯಾಕೆ ಬಂದಿ, ನಾನು ಯೆಹೋವನಿಗೆ ಒಂದು ಅರಿಕೆ ಮಾಡಿದ್ದೇನಲ್ಲ. ಅವನು ಕೂಗಿಗೆ ಶುರು ಮಾಡ್ತಾನೆ. ಆಗ ಆ ಒಂದು ಮಗಳು, ಯೆಹೋವನ ಮಗಳೇ ಅಂತ ಇದ್ದಾಳೆ. ಹಲ್ಲೆಲೂಯಾ. ಅಪ್ಪ ನಾನು ರೆಡಿ ಆಗಿದ್ದೇನೆ, ಬಲಿ ಆಗಿದ್ದೇನೆ. ಅಪ್ಪ ನಾನು ರೆಡಿ. ಮಗಳು ಯಾರಿಗೆ ಸಪೋರ್ಟ್ ಮಾಡೋದು, ತಂದೆಗೆ ಸಪೋರ್ಟ್ ಮಾಡೋದು. ನಾನು ರೆಡಿ ಆಗಿದ್ದೇನೆ, ಹೆಜ್ಜೆಗೆ ನನ್ನನ್ನು ಹೆಜ್ಜೆಗೆ ಕೊಡು ಎಂಬುದಾಗಿ ಹೇಳುವಾಗ ಅದೇ ಪ್ರಕಾರ ಅವಳು ಹೆಜ್ಜೆಗೆ ಕೊಡ್ತಾಳೆ. ದೇವರನ್ನು ನಾವು ನಂಬುವಾಗ, ದೇವರ ಮೇಲೆ ವಿಶ್ವಾಸ ಇಡುವಾಗ, ದೇವರು ಎಲ್ಲ ಕಾರ್ಯಗಳು ನಮಗೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ನಮಗೋಸ್ಕರ ಬಾಗಿಲು ತೆರೆದರೆ ಯಾರು ಮುಚ್ಚಲಿಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಯಾರಿಗೆ ಬೇಡವಾದ ಯೆಫ್ಥನನ್ನು ನ್ಯಾಯಾಧಿಪತಿಯಾಗಿ ದೇವರು ಮಾಡಿದ. ದೇವರು ಒಂದು ರೆಕಗ್ನೈಸರ್ ಪರ್ಸನ್ ಆಗಿ ಮಾಡಿದ. ಇವತ್ತು ನಾನು ಹೇಳ್ತೇನೆ, ನಿಮ್ಮನ್ನು ನನ್ನನ್ನು ಅದೇ ಸ್ಥಾನದಲ್ಲಿ ದೇವರು ಇವತ್ತು ನಿಲ್ಲಿಸ್ತಾನೆ. ಅಷ್ಟು ಜನ ನಿಲ್ಲಿಸಿದ್ದಾನೆ, ದೇವರಿಗೆ ಸ್ತೋತ್ರ. ಈ ಗೌರವ ಯಾರು ಕೊಟ್ಟದ್ದು, ದೇವರು. ಈ ಪೊಸಿಷನ್ ಯಾರು ಕೊಟ್ಟದ್ದು, ದೇವರು. ಇವತ್ತು ಒಬ್ಬರು ನಮ್ಮನ್ನು ನೋಡುವ ಹಾಗೆ ಮಾಡಿದ್ಯಾರು, ದೇವರು. ಇವತ್ತು ನಾನು ಹೇಳ್ತೇನೆ, ನಿನ್ನನ್ನು ಇವತ್ತು ಯಾರಾದ್ರೂ ತಿರಸ್ಕಾರ ಮಾಡ್ತಿದ್ದಾರ, ದೇವರು ನಿಮ್ಮನ್ನು ಮೂಲೆಗಲ್ಲಾಗಿ ಮಾಡ್ತಾನೆ. ಎಷ್ಟು ಹೇಳ್ತೇನೆ, ಮೂಲೆಗಲ್ಲಾಗಿ ಮಾಡ್ತಾನೆ. ಅಲ್ಲಿ ಇವತ್ತು ನಿಮ್ಮ ಮಧ್ಯೆ ಯಾರಾದ್ರೂ ಕೆಟ್ಟದ್ದು ಮಾತನಾಡ್ತಿದ್ದಾರ, ಅವರಿಗೆ ಪ್ರಾಬ್ಲಮ್ ತಂದು ದೇವರು ಅವರೇ ನಿಮ್ಮನ್ನು ಕರೆಯುವಾಗಿ ದೇವರು ಮಾಡ್ತಾನೆ. ಎಷ್ಟು ಜನ ನಂಬ್ತೀರಿ, ನಾನು ಬಲವಾಗಿ ನಂಬ್ತೇನೆ. ಇವತ್ತು ದೇವರು ನಿಮ್ಮೊಂದಿಗೆ ನೇರವಾಗಿ ಮಾತನಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ದೇವರ ಜೊತೆ ನೀವಿರುವಾಗ, ದೇವರೊಂದಿಗೆ ಸಂಬಂಧ ಇಡುವಾಗ, ದೇವರೊಂದಿಗೆ ಒಡಂಬಡಿಕೆ ಮಾಡುವಾಗ ನಿಮ್ಮನ್ನು ದೇವರು ಹಾನರ್ ಮಾಡ್ತಾನೆ. ಎಷ್ಟು ಜನ ಹಾನರ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ. ದೇವರು ಪರಿಸ್ಥಿತಿಯನ್ನು ನೋಡಿದ್ರೆ ಭಯಪಡಬೇಡ್ರಿ, ಪರಿಸ್ಥಿತಿಯ ಮಧ್ಯೆ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ನೋಡಿ, ಯೆಫ್ಥನನ ಬಗ್ಗೆ ನಾವು ಇವತ್ತು ಕೇಳ್ತಾ ಇದ್ದೇವೆ. ಯೆಫ್ಥನನು ಒಬ್ಬ ಸೂಳೆಯ ಮಗನಾಗಿದ್ದರು.
ಹಲ್ಲೆಲೂಯ. ಅವನನ್ನು ತಿರಸ್ಕರಿಸಲ್ಪಟ್ಟರು ಸಹ ಅವನನ್ನೇ ದೇವರು ಮೂಲೆಗಲ್ಲಾಗಿ ಮಾಡಿದ. ಹಲ್ಲೆಲೂಯ. ದೇವರು ವಾಕ್ಯ ಹೇಳ್ತದೆ ಮತ್ತೇನು ಬರೆದ ಸುವಾರ್ತೆಯಲ್ಲಿ, ಈ ಕಳ್ಳಲ್ಪಟ್ಟ ಕಲ್ಲಿನ ಮೇಲೆ ಯಾರು ಬೀಳ್ತಾರಲ್ಲ, ಅದರ ಮೇಲೆ ಯಾರು ಬೀಳ್ತಾರಲ್ಲ ಅವ್ರು ಏನಾಗ್ತಾರಂತೆ ಅವರು ಪುಡಿ ಪುಡಿ ಆಗ್ತಾರಂತೆ. ನೀವು ಆ ವಾಕ್ಯವನ್ನು ಓದಿಲ್ಲ. ಮತ್ತ 21:42. ಮುಖ್ಯವಾದ ಮೂಲೆಗಳಾಯ್ತು. ಇದು ಎಲ್ಲಿಂದ ಆಯ್ತದೆ? ಕರ್ತನಿಂದ. ಎಷ್ಟು ಜನ ಹೇಳ್ತೀರಿ ಇವತ್ತು ನನ್ನ ಜೀವಿತದಲ್ಲಿ ಏನೇ ಆದ್ರೂ ಸಹ ಅದು ದೇವರಿಂದ ಆಯ್ತು. ಹೇಳ್ರಿ, ದೇವರಿಂದ ಆಯ್ತು. ಹೇಳ್ರಿ, ದೇವರಿಂದ ಆಯ್ತು. ಹೌದಾ, ದೇವರಿಂದ ಆಯ್ತು. ನೋಡಿ, ನೆಬೂಕದ್ನೆಚ್ಚರನ ಬಗ್ಗೆ ನಾವು ನೋಡ್ತೇವೆ. ಈ ನೆಬೂಕದ್ನೆಚ್ಚರ ಒಂದು ಹ್ಯಾಂಗಿಂಗ್ ಗಾರ್ಡನ್ ಕಟ್ಟಿದ. ಹ್ಯಾಂಗಿಂಗ್ ಗಾರ್ಡನ್, ಬಾಂಬೆ ಎಂಬುದಾಗಿ ಕರೆಯುವ ಹ್ಯಾಂಗಿಂಗ್ ಗಾರ್ಡನ್ ಕಟ್ಟಿದ. ಈ ಹ್ಯಾಂಗಿಂಗ್ ಗಾರ್ಡನ್ ಕಟ್ಟುವಾಗ ಅವ್ರು ಹೇಳಿದರು, ನನ್ನ ಬಲದಿಂದ ನನ್ನ ಸಾಮರ್ಥ್ಯದಿಂದ ಈ ಒಂದು ಉದ್ಯಾನವನ್ನು ನಾನು ಕಟ್ಟಿದೆ ಅಂತ ಹೇಳುವಾಗ ದೇವರು ಏನ್ ಮಾಡಿದ್ರು? 7 ವರ್ಷ ಅವರು ಎಲ್ಲಿ ಅಲ್ಲ, ಕಾಡಿನಲ್ಲಿ ಒಂದು ಪ್ರಾಣಿಗಳ ಸಂಗಡ ಇದ್ದು ಅವರ ಕೈ ಬೆರಳು ಊರಲ್ಲಿ ಪ್ರಾಣಿಗಳ ಕೂದಲೆಲ್ಲ ಆಗಿ ಅವನೊಂದು ಪ್ರಾಣಿಯಾಗಿ ಇದ್ದ. ಎಷ್ಟು ವರ್ಷ? 7 ವರ್ಷ. ಕಾರಣ ಏನು ಗೊತ್ತಾ? ಅವನು ಏನು ಹೇಳಿದ್ರು? ನಾನು ಅದೇ ದಾವೀದನು ಅರಸನಾಗಿ ದೇವರು ಮಾಡಿದಾಗ ದಾವೀದ ಏನು ಹೇಳಿದ್ರು? ನಾನು ಎಷ್ಟರವನು, ನನ್ನ ಮೇಲೆ ನೀನು ಯಾಕೆ ಲಕ್ಷ್ಯ ಇಡಬೇಕು? ನೀನು ನನ್ನನ್ನು ದೇವರೇ ನೀನು ಆಲೋಚಿಸಿ ನನ್ನ ಬಗ್ಗೆ ಚಿಂತೆ ಮಾಡಿ ನನ್ನನ್ನು ಈ ಸ್ಥಾನದಲ್ಲಿ ನೀನು ಇಟ್ಟಿಯಲ್ಲ, ನಾನು ಎಷ್ಟರವನು ಎಂಬುದಾಗಿ ಹೇಳ್ತಾರೆ. ಇವತ್ತು ದೇವರು ನಿಮ್ಮನ್ನು ಯಾವುದೇ ಪದವಿಯಲ್ಲಿ ಇಟ್ಟಿದ್ರೆ ಇವತ್ತು ನೀವು ಹೇಳ್ತೀರಾ, ನಾನು ಎಷ್ಟರವನು ಸ್ವಾಮಿ, ನಾನು ಎಷ್ಟರವನು ಸ್ವಾಮಿ. ನನಗೆ ಹೇಳಿಕೆ ಇವತ್ತು ಕ್ವಶನ್ ಉಂಟು, ನಾನು ಎಷ್ಟರವನು ಎಂಬುದಾಗಿ ಹೇಳ್ಬೇಕು. ಅವನು ಯಾರಿಗೆ ಬೇಡವಾದ ವ್ಯಕ್ತಿ, ಅವನ ಜನನ ಕರೆಕ್ಟ್ ಆಗಿರಲಿಲ್ಲ, ಅವನು ಯಾವ ಪರಿಸ್ಥಿತಿಯಲ್ಲಿ ಇದ್ದ, ಅವನನ್ನೇ ದೇವರು ನಾಯಕನಾಗಿ ಮಾಡಬೇಕಾದ್ರೆ, ಅವನನ್ನೇ ದೇವರು ಕಿಂಗಾಗಿ ಮಾಡಬೇಕಾದ್ರೆ ಇವತ್ತು ಹೇಳ್ರಿ, ಹಲ್ಲೆಲೂಯಾ, ದೇವರೇ ಇದಕ್ಕೆಲ್ಲ ಕಾರಣ ನೀನೇ ಆಗಿದೆ. ಹೇಳ್ರಿ, ನೀನೇ ಆಗಿದೆ. ನನ್ನ ಜೀವಿತ ಕಷ್ಟದಲ್ಲಿತ್ತು, ನನ್ನ ಜೀವಿತ ಹೋರಾಟದಲ್ಲಿತ್ತು, ನಾನು ಯಾರಿಗೆ ಬೇಡವಾದ ವ್ಯಕ್ತಿ ಆಗಿದ್ದ, ನನ್ನ ನೋಡಿ ಚೀತು ಅಂತ ಹೇಳ್ತಾ ಇದ್ರು, ಎಂತ ಮಗನಿಗೆ ಹೆಂಡತಿ ಅಲ್ಲ ಅಂತ ಹೇಳ್ತಿದ್ರು. ಅವರ ಮಧ್ಯೆ ದೇವರು ಇವತ್ತು ನಿನ್ನ ಎತ್ತಿಗೆ ಹೋಗ್ತಾ ಇದ್ದಾನೆ. ಅವರ ಮಧ್ಯೆ ದೇವರು ನಿಮ್ಮನ್ನು ಹಾನರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟೇ ನಂಬಿಲ್ಲ. ಹಲ್ಲೆಲೂಯಾ. ಒಂದು ಸಮಯ ಬರ್ತದೆ ನಿಮ್ಮನ್ನು ಹಾನರ್ ಮಾಡುವ ಸಮಯ, ಹಾನರ್ ಮಾಡುವ ಸಮಯ. ಹಲ್ಲೆಲೂಯಾ. ನಿಮ್ಮನ್ನು ನೆನಪಿಗೆ ತರುವ ಸಮಯ ಬರ್ತದೆ. ಇದಕ್ಕೆ ಕಾರಣ ನೀವೇ ಎಂಬುದಾಗಿ ಹೇಳಲಿಕ್ಕೆ ಬರ್ತಾರೆ. ನೀವು ಹೇಳ್ಬೇಕಾಗಿಲ್ಲ, ಜನರು ನಿಮ್ಮ ಬಗ್ಗೆ ಹೇಳ್ತಾರೆ, ಜನರು ಹೇಳ್ತಾ ಇದ್ದಾರೆ. ಅಂತ ಸಮಯ ಬಂದೇ ಬರ್ತದೆ ಯೇಸುವಿನ ನಾಮದಲ್ಲಿ. ಎಷ್ಟೇ ನಂಬಿರಿ. ಹಲ್ಲೆಲೂಯಾ. ನಿನ್ನ ಕುಟುಂಬದವರು ಹೇಳಿದ್ರು, ಎಂತ ಮಾರಿ ಯಾಕೆ ಯೇಸುವಿನನ್ನ ಓದಿ, ಯೇಸು ನಿನಗೆ ಏನ್ ಕೊಡ್ತಾನೆ? ನಿನ್ನ ಜೀವಿತದಲ್ಲಿ ಅವನು ಕಟ್ಟುತ್ತಾನ, ನಿನಗೆ ಆರೋಗ್ಯ ಕೊಡ್ತಾನ, ನಿನ್ನನ್ನು ಕೊನೆ ತನಕ ಅವನು ನಡೆಸ್ತಾನ, ಎಲ್ಲರಿಂದ ಕೈ ಬಿಡ್ತಾನೆ ಅಂತ ಹೇಳ್ತಾರೆ. ಆದ್ರೆ ಯಾರು ಕೈ ಬಿಟ್ಟರು ಸಹ ದೇವರು ಕೈ ಬಿಡುವುದಿಲ್ಲ. ಅಷ್ಟೇ ಹೇಳ್ತೀವಿ, ಯಾರು ಕೈ ಬಿಟ್ಟರು ದೇವರು ಕೈ ಬಿಡುವುದಿಲ್ಲ. ಎಫ್ತಾನನ್ನು ಇಡೀ ಕುಟುಂಬವೇ ಕೈ ಬಿಟ್ಟಿದ್ದು, ಅವನ ಪಟ್ಟಣದವರು ಕೈ ಬಿಟ್ಟರು, ಆದ್ರೆ ದೇವರನ್ನ ಕೈ ಹಿಡಿದ. ಎಷ್ಟು ಜನ ದೇವರನ್ನ ಕೈ ಹಿಡಿದಿದ್ದಾರೆ? ದೇವರು ಕೈ ಹಿಡಿದಿದ್ದಾರೆ. ದೇವರು ಕೈ ಹಿಡಿದ್ರೆ ಬಿಡುವುದಿಲ್ಲ, ಕೈ ಹಿಡಿದ್ರೆ ಬಿಡುವುದಿಲ್ಲ. ಎಫ್ತಾನನ ಕೈ ಹಿಡಿದು ದೇವರು ಬಿಡಲಿಲ್ಲ, ದೇವರು ಜಯವನ್ನು ಕೊಟ್ಟ. ಇವತ್ತು ನಿಮಗೆ ಜಯವನ್ನು ಕೊಡುವವನಾಗಿದ್ದಾನೆ. ಇವತ್ತು ದೇವರು ಜಯವನ್ನು ಕೊಡುವವನಾಗಿ ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿಲ್ವ? ಎಷ್ಟು ಜನ ಹೇಳ್ತೀರಿ, ನನ್ನ ದೇವರು ಒಳ್ಳೆಯವನಾಗಿದ್ದಾನೆ, ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ನಿನ್ನ ಹಾಗೆ ದೇವರು ಭೂಮಿಯಲ್ಲಿ ಯಾರೂ ಇಲ್ಲ ಸ್ವಾಮಿ, ನಿನ್ನ ಹೊರತು ದೇವರು ಇಲ್ಲವೇ ಇಲ್ಲ ಎಂಬುದಾಗಿ ಎಷ್ಟು ಜನ ಹೇಳ್ತೀರಿ, ಇಷ್ಟಪಡ್ತಿದ್ದೀರಿ. ಯೇಸುವಿನ ಹೆಸರು ರಕ್ಷಕ. ಇವತ್ತು ಆ ರಕ್ಷಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಇವತ್ತು ನೀನು ಹೋಗುವ ಪರಿಸ್ಥಿತಿ ಯಾವುದೇ ಕೆಟ್ಟದಾಗಿದೆ, ಭಯಪಡಬೇಡ. ದೇವರಿನ ಸಂಗಡ ಇದ್ದಾನೆ, ದೇವರಿನ ಸಂಗಡ ಇದ್ದಾನೆ. ದೇವರ ಮಕ್ಕಳೇ, ನಾನು ನಿಮಗೆ ದೇವರ ಮಗನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಲ್ಲಲ್ಪಟ್ಟ ಕಲ್ಲನ್ನೇ ಮೂಲೆಗಲ್ಲಾಗಿ ದೇವರು ಮಾಡ್ತಾರೆ. ಇವತ್ತು ನಿನ್ನ ಹತ್ರ ಏನಿಲ್ಲವ, ಚಿಂತೆ ಮಾಡಬೇಡ. ನಿನ್ನ ಹತ್ರ ಬರೀ ಕೈಯಲ್ಲಿದ್ಯಾ, ಚಿಂತೆ ಮಾಡಬೇಡ. ತುಂಬಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ತುಂಬಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ತುಂಬಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಅವನು ಕೊಟ್ಟರೆ ಕೊನೆಯ ತನಕ, ಅವನು ಕೊಟ್ಟರೆ ಕೊನೆಯ ತನಕ. ಎಕ್ಸಲೆಂಟ್ ದೇವರೇ, ನೀನು ನನ್ನ ತುಂಬಿಸುವುದಕ್ಕೆ ಸ್ತೋತ್ರಪ್ಪ, ನೀನು ತುಂಬಿಸುವುದಕ್ಕೆ ಸ್ತೋತ್ರ.
ಏನೇನು ಹೇಳಿದ್ರು ಸಹ, ಅಪವಾದ ಹಾಕಿದ್ರು ಸಹ ನೀನು ನೋಡುತ್ತಾ ಇದೆಯಲ್ಲ, ಅದಕ್ಕೆ ನಿನಗೆ ಸ್ತೋತ್ರ. ನೀನನ್ನು ನೋಡುವ ದೇವರು. ಹಾಗಾದ್ರೆ ಹೇಳ್ತಾನೆ, ನೀನನ್ನು ನೋಡುವ ದೇವರು. ಬಾಧ್ಯಸ್ಥನಾಗ್ತಿದ್ದಂತ ಹೊರಗೆ ದೇವರು ನೋಡಿದ. ಯೆಫ್ತಾನನ್ನು ನೋಡಿದ, ದಾವೀದನನ್ನು ನೋಡಿದ, ಯೋಸೇಫನನ್ನು ನೋಡಿದ. ಇವತ್ತು ಅದೇ ದೇವರು ನಿನ್ನನ್ನು ನೋಡ್ತಾ ಇದ್ದಾರೆ. ದೇವರಿನ ಪರಿಸ್ಥಿತಿಯನ್ನು ಬದಲು ಮಾಡ್ತಾರೆ. ಭಯ ಪಡಬೇಡ, ಭಯ ಪಡಬೇಡ. ಯಾವ ಮನುಷ್ಯನನ್ನು ನೋಡಬೇಡ. ಯಾವ ಮನುಷ್ಯರು ನೀನು ಬೇಡ ಅಂತ ಹೇಳಿದ ಮನುಷ್ಯರೇ ನೀನು ಬೇಗ ಅಂತ ಹೇಳುವಂತೆ ದೇವರು ಬದಲು ಮಾಡ್ತಾರೆ. ಎಷ್ಟು ಜನ ಇರ್ತೇವೆ, ನೀನು ಸರಿಯಾಗಿದ್ರೆ ಸಾಕು, ನೀನು ದೇವರನ್ನು ನಂಬಿದ್ರೆ ಸಾಕು. ದೇವರು ನಿನಗೋಸ್ಕರ ಮಾರ್ಗಗಳಲ್ಲಿ ಮಾರ್ಗ ತೆರೀತಾರೆ. ದೇವರ ವಾಕ್ಯದ್ದು ದೇವರು ಒಬ್ಬನ ನಡತೆಗೆ ಮೆಚ್ಚಿದ್ರೆ ಶತ್ರುವನ್ನು ಸಮಿತ್ರನಾಗಿ ಮಾಡ್ತಾರೆ. ಇವತ್ತು ನಮ್ಮ ನಡತೆ ಏನಾಗಿದೆ? ಇವತ್ತು ನಾವು ದೇವರ ಬಳಿ ಎಂದಿದ್ದೇವೆ, ನಾನು ಎಷ್ಟರವನು ಸ್ವಾಮಿ, ನಾನು ಎಷ್ಟರವನು ಸ್ವಾಮಿ, ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನಿಲ್ಲಿಸಿದಕ್ಕೆ ನಿನಗೆ ಸ್ತೋತ್ರ, ನನ್ನ ಮಕ್ಕಳನ್ನು ನಿಲ್ಲಿಸಿದಕ್ಕೆ ನಿನಗೆ ಸ್ತೋತ್ರ. ಯಾವ ಪರಿಸ್ಥಿತಿಯಲ್ಲಿ ಇವತ್ತು ಬಂದಿದೆ ನೀವು ಹಾಗೆ ಹೋಗುವುದಿಲ್ಲ. ದೇವರ ಆತ್ಮ ಹೇಳ್ತಿದ್ದಾರೆ, ಇನ್ನೊಂದು ದೇವರು ಮೂಲೆಗಳಾಗಿ ಮಾಡ್ತಾರೆ. ಸತ್ಯವೇದ ಹೀಗೆ ಹೇಳ್ತದೆ, ಈ ಕಲ್ಲಿನ ಮೇಲೆ ಯಾರು ಬೀಳ್ತಾರೆ ಅವರು ಗುಡಿ ಗುಡಿ ಆಗ್ತಾರೆ ಇರ್ತಾರೆ. ಇನ್ನ ಮೇಲೆ ಯಾರು ವಿರುದ್ಧವಾಗಿ ಇರ್ತಾರೆ ಅವರು ಗುಡಿ ಆಗ್ತಾರೆ. ಸತ್ಯವೇದ ಹೇಳ್ತಾರೆ. ದೇವರು ಭಯಪಡಬೇಡ, ನೀನು ದೇವರನ್ನು ನೋಡ್ತಾರೆ. ದೇವರಿಗೋಸ್ಕರ ದೊಡ್ಡ ಕಾರ್ಯವನ್ನು ಇಟ್ಟಿದ್ದಾರೆ. ಅದನ್ನು ಕಣ್ಣಾರೆ ಕಾಣುವಾಗಿ ದೇವರು ಮಾಡ್ತಾರೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನೀನು ನಮ್ಮೊಂದಿಗೆ ಮಾತನಾಡಲಿಕ್ಕೆ ಸ್ತೋತ್ರ. ಕರ್ತನ ಜೀವಿತದಲ್ಲಿ ನೀನು ತಿರಸ್ಕರಿಸಲ್ಪಟ್ಟಾಗ ಅವರನ್ನು ದೇವರೇ ನಾಯಕನನ್ನಾಗಿ ಮಾಡಿದೆ. ಇಲ್ಲಿಂದ ಎಲ್ಲರ ಜೀವಿತದಲ್ಲಿ ನೀನು ವಾಗ್ದಾನ ಇಟ್ಟಿದೆ. ದೇವರ ಅವರ ನಾಯಕರನ್ನಾಗಿ ಮಾಡಲಿಕ್ಕೆ ಸ್ತೋತ್ರ. ದೇವರ ಸಭೆಯಲ್ಲಿ ದೇವರೇ ದೊಡ್ಡ ದೊಡ್ಡ ಸಾಕ್ಷಿಗಳು ಎಬ್ಬಿಸಲಿಕ್ಕೆ ಸ್ತೋತ್ರ. ದೇವರು ಒಂದೇ ಮನಸ್ಸುಳ್ಳವರಾಗಿ ಒಬ್ಬೊಬ್ಬರ ಜೀವಿತದಲ್ಲಿ ದೊಡ್ಡ ದೊಡ್ಡ ಸಾಕ್ಷಿ ಇದ್ದೇವೆ. ಕಳ್ಳಲ್ಪಟ್ಟ ಕಲ್ಲನ್ನು ಮೂಲೆಗಲ್ಲಾಗಿ ಮಾಡಿಸು. ಹಾಗೆ ಮಾಡೋದಕ್ಕೆ ನಿಮಗೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಆಮೆನ್. ಆಹಾ, ಹಲ್ಲೆಲೂಯಾ. ನಿಮಗೆ ಆಶೀರ್ವಾದ. ಲೋಕದಲ್ಲಿರುವ ನಂಬಿಕೆ ಸರಿದು ಕ್ರಿಸ್ತನಿಗೆ ಬರೋಣ ತನಕ ನಿತ್ಯ ನಿರಂತರ ವಾಕ್ಯದಲ್ಲಿ